ಇಡೀ ಈ ದಿನ ಗುರುಪೂರ್ಣಿಮಾ ಅಥವಾ ವ್ಯಾಸಪೂರ್ಣಿಮಾ. ಇಡೀ ಗುರು ಸಂಪ್ರದಾಯವನ್ನೇ ಪ್ರತಿನಿಧಿಸುತ್ತಿರುವ ನಮ್ಮ ಶ್ವೇತರ್ಷಿ ಸಮಾಜದ ಸಂಘದ ಮಹಾತ್ಮರಿಗೆಲ್ಲರಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆತ್ಮೀಯ ಸೋದರ ಸೋದರಿಯರೇ, ನಿಮಗೆಲ್ಲರಿಗೂ ಹಾಗೂ ಈ ಸಿಟಿ ಲಾಡ್ಜಿನ ಪದಾಧಿಕಾರಿಗಳೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಪ್ರಥಮವಾಗಿ ಗುರುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ದಿವಸದ ಕಾರ್ಯಕ್ರಮಕ್ಕೆ ಬರೋಣ. ಗುರುದೇವನ ನಿನ್ನ ಅನುದಿನವೂ ನೆನೆಯುವೆನು, ಗುರುದೇವನ ನಿನ್ನ ಅನುದಿನವೂ ನೆನೆಯುವೆನು. ಕರುಣಾಳು ಕೈ ಬಿಡಿದು ಮುನ್ನಡೆಸೋ ನೀನು, ಕರುಣಾಳು ಕೈ ಬಿಡಿದು ಮುನ್ನಡೆಸೋ ನೀನು. ಗುರುದೇವನ ನಿನ್ನ ಅನುದಿನವೂ ನೆನೆಯುವೆನು. ಹೃತ್ಕಮಲ ಪೀಠದಲ್ಲಿ ನಿನ್ನ ಚರಣವನಿರಿಸಿ, ಹೃತ್ಕಮಲ ಪೀಠದಲ್ಲಿ ನಿನ್ನ ಚರಣವನಿರಿಸಿ, ಚಿನ್ಮಯನೆ ನಿನ್ನನ್ನು ಅನವರತ ನೆನೆಯುವೆನು. ಚಿನ್ಮಯನೆ ನಿನ್ನನ್ನು ಅನವರತ ನೆನೆಯುವೆನು. ಗುರುದೇವನ ನಿನ್ನ ಅನುದಿನವೂ ನೆನೆಯುವೆನು. ಭಾವಗಂಗೆಯ ನೆರೆದು ಜ್ಞಾನಭಸಿತವ ಧರಿಸಿ, ಶಾಂತಿ ಗುಣಗಂಧವನು ನಿನಗೆ ಪೂಸುವೆನು. ಭಾವಗಂಗೆಯ ನೆರೆದು ಜ್ಞಾನಭಸಿತವ ಧರಿಸಿ, ಶಾಂತಿ ಗುಣಗಂಧವನು ನಿನಗೆ ಪೂಸುವೆನು. ಸದುಗುಣದ ಕುಸುಮಗಳ ಸಂಚಯಿಸಿ ಪೇರಿಸುತ್ತ, ಸದುಗುಣದ ಕುಸುಮಗಳ ಸಂಚಯಿಸಿ ಪೇರಿಸುತ್ತ, ಚಿದ್ಭಾವ ಧೂಪವನು ನಿನಗೆ ಸಲ್ಲಿಸುವೆನು. ಚಿದ್ಭಾವ ಧೂಪವನು ನಿನಗೆ ಸಲ್ಲಿಸುವೆನು. ಗುರುದೇವನ ನಿನ್ನ ಅನುದಿನವೂ ನೆನೆಯುವೆನು. ಕರುಣಾಳು ಕೈ ಹಿಡಿದು ಮುನ್ನಡೆಸೋ ನೀನು, ಮತಿಯ ತಳಿಗೆಯ ಮಾಡಿ ಜ್ಞಾನದಾರತಿ ಹಚ್ಚಿ, ನಿತ್ಯವೂ ಬೆಳಗುವೆನು. ಜ್ಯೋತಿರೂಪನೆ ನಿನಗೆ ಮತಿಯ ತಳಿಗೆಯ ಮಾಡಿ ಜ್ಞಾನದಾರತಿ ಹಚ್ಚಿ, ನಿತ್ಯವೂ ಬೆಳಗುವೆನು. ಜ್ಯೋತಿರೂಪನೆ ನಿನಗೆ ಶರಣೋಗತಿ ನೈವೇದ್ಯ ನಿನ್ನ ಚರಣಕ್ಕೆ ಸಲ್ಲಿಸಿ, ಶರಣಾಗತಿ ನೈವೇದ್ಯ ನಿನ್ನ ಚರಣಕ್ಕೆ ಸಲ್ಲಿಸಿ, ವಾಂಗ್ಮಯದ ಗಂಟೆಯ ನಾದ ನುಡಿಸುವೆನು.
ವಾಂಗ್ಮಯದ ಗಂಟೆಯ ನಾದ ನುಡಿಸುವೆನು ಗುರುದೇವನ ನಿನ್ನ ಅನುದಿನವು ನೆನೆಯುವೆನು. ಕರುಣಾಳು ಕೈವಿಡಿದು ಮುನ್ನಡೆಸೋ ನೀನು. ಉಪನ್ಯಾಸದ ವಿಷಯ ಆಷಾಢ ಪೂರ್ಣಿಮೆಯ ಮಹತ್ವ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಭಗವಾನ್ ಬುದ್ಧನಿಗೆ ಶರಣು ಹೋಗುತ್ತೇನೆ, ಧರ್ಮಕ್ಕೆ ಶರಣು ಹೋಗುತ್ತೇನೆ, ಸಂಘಕ್ಕೆ ಅಂದರೆ ಶ್ವೇತರ್ಷಿ ಸಂಘಕ್ಕೆ ಶರಣು ಹೋಗುತ್ತೇನೆ. ಈ ತ್ರಿಶರಣು ಇಲ್ಲಿ 3 ಸಲ ಪುನರಾವರ್ತನೆಯಾಗಿದೆ. ಕಾರಣ ಏನು? ನಮಗೆ ಸ್ಥೂಲ ದೇಹ, ಕಾಮದೇಹ, ಮನೋದೇಹವೆಂಬ 3 ದೇಹಗಳಿವೆ. ದೇಹಾತ್ಮ ಅಂತ ಕರಿತೀವಿ ನಾವು ಅದನ್ನು. ಇವುಗಳಿಂದ ನಾವು ಯಾವ್ಯಾವ ಕೆಲಸಗಳು ಮಾಡ್ತೀವಿ? ಯೋಚನೆ, ಭಾವನೆ ಮತ್ತು ಕಾರ್ಯಗಳು ಹೊರಹೊಮ್ಮುತ್ತವೆ ಈ ದೇಹಗಳಿಂದ. ಈ 3 ಪ್ರವೃತ್ತಿಗಳು ಕೂಡ ಶ್ರಮಶ್ರುತಿಯಲ್ಲಿರಬೇಕು ಅನ್ನೋ ಒಂದು ಕಾರಣದಿಂದ ಇದನ್ನು ನಾವು ಈ ತ್ರಿಶರಣವನ್ನು 3 ಸರಿ ಉಚ್ಚಾರ ಮಾಡ್ತೀವಿ. ಜೊತೆಗೆ ಈ ಶೀಲಗಳನ್ನು ಅನುಷ್ಠಾನ ಮಾಡೋರೆಲ್ಲರೂ ಕೂಡ ಪ್ರಯತ್ನವನ್ನು ತಪ್ಪದೆ ಮಾಡಬೇಕು. ಅಂದರೆ ಈ ಶೀಲಗಳನ್ನು ಅನುಷ್ಠಾನ ಮಾಡುವವರೆಗೂ ಪ್ರಯತ್ನವನ್ನು ನಾವು ಬಿಡಬಹುದು ಅನ್ನೋ ಒಂದು ಅರ್ಥ. ಭಗವಾನ್ ಬುದ್ಧರು ನಮಗೆ ಪಂಚಶೀಲಗಳನ್ನು ಕೊಟ್ಟಿದ್ದಾರೆ, ಆರ್ಯ ಮಹಾಸತ್ಯಗಳನ್ನು ಕೊಟ್ಟಿದ್ದಾರೆ, ಅಷ್ಟಾಂಗ ಮಾರ್ಗಗಳನ್ನು ಕೂಡ ಬೋಧಿಸಿದ್ದಾರೆ. ಈ ಪ್ರೀಚ್ ವಾಟ್ ಈ ಪ್ರಾಕ್ಟೀಸ್. ಪಂಚಶೀಲಗಳನ್ನು ನಾವು ನೋಡೋದಾದರೆ ಪ್ರಾಣಿ ಹತ್ಯೆ ಮಾಡಬಾರದು. ಅವರ ಬೋಧೆ ಎಷ್ಟು ಸರಳವಾಗಿದೆ ನೋಡ್ರಿ. ಪ್ರಾಣಿ ಹತ್ಯೆ ಮಾಡಬಾರದು, ಕಳ್ಳತನ ಮಾಡಬಾರದು, ಸುಳ್ಳು ಹೇಳಬಾರದು, ಮದ್ಯಪಾನ ಮಾಡಬಾರದು, ಅನೈತಿಕ ಸಂಬಂಧ ಇಟ್ಟುಕೊಳ್ಳಬಾರದು. ನೋಡಿ, ಸಾಮಾನ್ಯ ಪಾಮರಿಗೂ ಕೂಡ ಇದು ಅನ್ವಯಿಸುವಂತಹ ಬೋಧೆ. ಪ್ರಾಣಿ ಹತ್ಯೆ ಮಾಡಬಾರದು, ಕಳ್ಳತನ ಮಾಡಬಾರದು, ಸುಳ್ಳು ಹೇಳಬಾರದು, ಮದ್ಯಪಾನ ಮಾಡಬಾರದು, ಅನೈತಿಕ ಸಂಬಂಧ ಇಟ್ಟುಕೊಳ್ಳಬಾರದು. ಇನ್ನು ಆರ್ಯ ಮಹಾಸತ್ಯಗಳು, ಘನವಾದ ತತ್ವ ಚತುಷ್ಟಯಗಳು ಅಂತ ನಾವು ಕರಿತೀವಿ. 1ನೇ ಮಹಾಸತ್ಯ ದುಃಖ. ದುಃಖ ಎಲ್ಲೆಲ್ಲೂ ಇದೆ, ದುಃಖಕ್ಕೆ ಕಾರಣ ಇದೆ, ಅದು 2ನೇ ಸತ್ಯ. ದುಃಖ ನಿವಾರಣೆ 3ನೇದು. 4ನೇದು ದುಃಖ ನಿವಾರಣೋಪಾಯ. ಅದನ್ನು ನಾವು ಘನವಾದ ಅಷ್ಟಾಂಗ ಪಥ ಅಂತ ಕರಿತೀವಿ, ಅಥವಾ ಉದಾರವಾದ ಅಷ್ಟಾಂಗ ಪಥ ಅಂತಲೂ ಕರಿತೀವಿ. ಅವು ಯಾವ್ಯಾವು? ಘನವಾದ ಅಷ್ಟಾಂಗ ಪಥಗಳು ಯಾವುವು? 8 ಮೆಟ್ಟಿಲುಗಳು. ಸರಿಯಾದ ನಂಬಿಕೆ, ಸರಿಯಾದ ಯೋಚನೆ, ಸರಿಯಾದ ಮಾತು, ಸರಿಯಾದ ಕಾರ್ಯ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ನೆನಪು, ಸರಿಯಾದ ಧಾರಣೆ. ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ. ಸರಿಯಾದ ನಂಬಿಕೆ, ಸರಿಯಾದ ಯೋಚನೆ, ಸರಿಯಾದ ಮಾತು, ಸರಿಯಾದ ಕಾರ್ಯ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ನೆನಪು, ಸರಿಯಾದ ಧಾರಣ. ಭಗವಾನರು ಹೇಳ್ತಾರೆ, ಅವರು ಇಡೀ ಬೋಧೆಯನ್ನು 2 ವಾಕ್ಯದಲ್ಲಿ ತಿಳಿಸಿದರು ನಮಗೆ. ಕೆಟ್ಟದ್ದನ್ನು ತ್ಯಜಿಸು, ಒಳ್ಳೆಯದನ್ನೇ ಮಾಡು. ಜೊತೆಗೆ ವಿಶ್ವವ್ಯಾಪಕ ಪ್ರೇಮವನ್ನು ಬೆಳೆಸಿಕೋ. ಈ ರೀತಿ ಹೇಳ್ತಾನೆ
ನೀತಿ ಧರ್ಮಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಭಗವಾನ್ ಬುದ್ಧರ ಬೋಧೆಗಳು ತುಂಬ ಗಾಢವಾಗಿದ್ದಾವೆ. ಅವು ತುಂಬ ಅನುಭವ ಜ್ಞಾನದಿಂದ ಹೊರಹೊಮ್ಮಿರವು. ಈ ಘನವಾದ ಅಷ್ಟಾಂಗ ಪಥ ಇಡೀ ಮಾನವನ ಜೀವಿತಕ್ಕೆ ಅನ್ವಯವಾಗುವಂತಿದೆ. ಈ ಬೋಧೆಯ, ಈ ನೀತಿಯ ನಿಯಮಗಳ ಬೆಳಕಿನಲ್ಲಿ ನಾವು ಹೃತ್ಪೂರ್ವಕವಾಗಿ ಜೀವನ ನಡೆಸುವುದಾದರೆ, ಅವ್ರು ಹೇಳ್ತಾರೆ, ಅಂತಹ ಸಾಧಕನು ಒಂದೇ ಜನ್ಮದಲ್ಲಿ ಅರ್ಹತ್ ಪದವಿಗೆ ತಕ್ಕ ಅರ್ಹತೆಯನ್ನು ಮೈಗೂಡಿಸಿಕೊಳ್ಳುತ್ತಾನೆ. ಈ ಸರಳವಾಗಿರುವ ಬೋಧೆಗಳನ್ನು ನಾವು ಅನುಷ್ಠಾನ ಮಾಡಿದ್ದೇ ಆದರೆ ಅರ್ಹಂತ ಪದವಿ ನಮಗೆ, ಅದಕ್ಕೆ ಬೇಕಾಗಿರೋಂತಹ ಅರ್ಹತೆಗಳು ನಮಗೆ ಉಂಟಾಗ್ತವೆ. ಈ ಬೋಧೆಯನ್ನು ಕುರಿತು ಮಾತನಾಡಿದರೆ ಸಾಲದು. ಸಾಮಾನ್ಯವಾಗಿ ಬೋಧೆಗಳು ನಾವು ಕೇಳಲಿಕ್ಕೆ ಬಹಳ ಚೆನ್ನಾಗಿರ್ತವೆ, ಕೇಳ್ತೀವಿ. ಮನನ ಮಾಡೋದು, ಅನುಷ್ಠಾನ ಮಾಡೋದು ಮುಂದಿನ ಒಂದು ಹೆಜ್ಜೆ. ಅವುಗಳನ್ನು ಅನುಷ್ಠಾನ ಮಾಡುವುದೇ ಆಗಿದೆ ಅಂತ ಹೇಳ್ತಾರೆ. ನಾವೆಲ್ಲರೂ ಬಹಳ ವರ್ಷಗಳಿಂದ ಕೇಳ್ತಾ ಇದ್ದೀವಿ ಬೋಧೆಗಳನ್ನ, ಆದರೆ ನಾವು ಅನುಷ್ಠಾನಪರರಾಗಬೇಕು. ಇನ್ನು ಭಗವಾನ್ ಬುದ್ಧರು ಯಾರು? ವಿಷ್ಣುವಿನ 9ನೇ ಅವತಾರ. ದಶಾವತಾರದಲ್ಲಿ ಇದು ಒಂದು ಅವತಾರ. ನಮ್ಮ ಭಗವಾನರಿಗೆ ವೈಶಾಖ ಶುದ್ಧ ಹುಣ್ಣಿಮೆಯನ್ನು, ಅಂದರೆ ಅವರು ಜನ್ಮ ತಾಳಿದ್ದು ಅದೇ ದಿವಸ, ಅವರಿಗೆ ಜ್ಞಾನೋದಯವಾಗಿದ್ದು ಅವತ್ತೇನೆ, ಅವರು ನಿರ್ವಾಣ ಸ್ವಸ್ಥಾನಕ್ಕೆ ಹೋಗಿದ್ದು ಅವತ್ತೇನೆ. ಭಗವಾನರಿಗೆ ಜ್ಞಾನೋದಯವಾದ ಮೇಲೆ 2 ತಿಂಗಳು ಅವರು ಬೋಧನೆ ಮಾಡೋಕ್ಕೆ ಹೋಗಲಿಲ್ಲ. ಯಾರಿಗೆ ಬೋಧಿಸಲಿ ನಾನು ಇದನ್ನ, ಈ ಬೋಧೆನ ಅಂತ ಅವರು ಹಾಗೆ ಹನುಮಾನದಿಂದ ಸುಮ್ಮನೆ ಇದ್ದರು. ಆಗ ದೇವತೆಗಳು, ಭೂದೇವಿ ಅವ್ರ ಹತ್ರ ಬರ್ತಾರೆ. ಬಂದು, ಸ್ವಾಮಿ, ನಿಮ್ಮಂತಹ ಮಹಾತ್ಮರು ಜ್ಞಾನಿಗಳು ಸಹಸ್ರಾರು ವರ್ಷಗಳಿಗೊಮ್ಮೆ ಬರ್ತಾರೆ, ಹುಟ್ಟಿ ಬರ್ತಾರೆ. ನೀವೇನಾದರೂ ಈಗ ಜ್ಞಾನ ಪ್ರಸಾರ ಮಾಡದಿದ್ದರೆ ಜನರು ಅಜ್ಞಾನದಲ್ಲಿ ಮುಳುಗ್ತಾರೆ. ಆಗ ಅದರಿಂದನ ಜನರಿಗೆ ಬೋಧಿಸಿ ಅಂತ ಅವ್ರು ಕೇಳ್ಕೊಳ್ತಾರೆ. ಬುದ್ಧ ಕೇಳ್ತಾರೆ, ಯಾರಿಗೆ ಬೋಧಿಸಲಿ ನಾನು? ಜ್ಞಾನಿಗಳಿಗೆ ನನ್ನ ಬೋಧೆ ಬೇಕಿಲ್ಲ, ಅಜ್ಞಾನಿಗಳಿಗೆ ಬೋಧಿಸಿದರೂ ಅರ್ಥವಾಗೋದಿಲ್ಲ. ಅದಕ್ಕೆ ದೇವತೆಗಳು ಹೇಳ್ತಾರೆ, ಜ್ಞಾನಿಗಳ ಮತ್ತು ಅಜ್ಞಾನಿಗಳ ನಡುವೆ ಇರುವ ಅಲ್ಪ ಸ್ವಲ್ಪ ಜ್ಞಾನ ಪಡೆದ ಸಾಧಕರಿಗೆ ನಿಮ್ಮ ಬೋಧೆ ತಿಳಿಸ್ರಿ, ಅವರಿಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ಪ್ರಾಪಂಚಿಕ ಜನರ ಬಗ್ಗೆ ಜೆ.ಕೆ. ಅವರ ಅಭಿಪ್ರಾಯ ಏನು ಕೊಡ್ತಾರೆ? ಈಗ ಸುಮಾರು 90% ಜನರು ಏನು ಪ್ರಪಂಚದಲ್ಲಿದ್ದಾರೋ ಅವರೆಲ್ಲರೂ ಕೂಡ ಪೀಪಲ್ ವಿತ್ ಮೀ, ಇದು ಜೆ.ಕೆ. ಅವರ ಅಭಿಪ್ರಾಯ. 3 ವರ್ಗ ಮಾಡಿದ್ದಾರೆ ಪ್ರಾಪಂಚಿಕ ಜನರನ್ನು. 90% ಜನಗಳು ಪೀಪಲ್ ವಿತ್ ಮೀ ಅಂದ್ರೇನು? ನನಗೆ ಯಾರು ಬೋಧೆ ಬೇಕಿಲ್ಲ, ನಾನು ತಿಳ್ಕೊಂಡಿರೋದೇ ಸಾಕು, ನಾನೇ ಶ್ರೇಷ್ಠ ಅನ್ನೋ ಒಂದು ಭಾವನೆಯಿಂದ ಇದ್ದಾರೆ. ಹೊರ ಪ್ರಪಂಚದಲ್ಲಿ ನಾವು ನೋಡ್ತೀವಲ್ಲ, ಇಲ್ಲಿಗೆ ಕರೆದ್ರೆ ಅಲ್ಲಿ ಏನು ಹೇಳ್ತಾರೆ, ನಮಗೆ ಗೊತ್ತಿಲ್ಲದೇನು ಹೇಳ್ತಾರೆ ಅಂದ್ರಿ, ಅಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. 90% ಜನರು ಅವರು. ಇನ್ನು 1% ಜನರು ಪೀಪಲ್ ವಿತೌಟ್ ಮೀ, ಅವರಲ್ಲಿ ನಾನು ಅನ್ನೋದು ಭಾವನೆ ಇಲ್ಲವೇ ಇಲ್ಲ. ಅವರು ಆಲೆ ಕೊನೆ ಇದರಲ್ಲಿ ಇದ್ದಾರೆ, ಅವರು ಜ್ಞಾನಿಗಳು. ಇನ್ನು 9% ಜನರು 90, 91 ಪ್ಲಸ್ 9 100% ಆಯ್ತಲ್ಲ. ಇನ್ನು 9% ಜನರು ಪೀಪಲ್ ವಿತ್ ಮೀ ವಿತೌಟ್ ಮೀ, ನಾನು ಅನ್ನೋದು ನಮ್ಮಲ್ಲಿ ಇದೆ. ನಾವೆಲ್ಲ 9% ಜನರಲ್ಲಿ ಬರ್ತೀವಿ, ನಮ್ಮಲ್ಲಿ ನಾನು ಇದೆ. ಕೆಲವು ಸರಿ ನಾವು ಇರಲ್ಲ ನಮ್ಮಲ್ಲಿ. ಅಂತಹ ಜನಗಳಿಗೆ ಅವಶ್ಯಕವಾಗಿದೆ ಈ ಬೋಧೆ ಕೊಡ್ರಿ ಅಂತ ದೇವತೆಗಳು ಭಗವಾನ್ ಬುದ್ಧರನ್ನ ಕೇಳ್ಕೊಳ್ತಾರೆ. ಆಗ ಅವರು ಬೋಧೆ ಕೊಡಲಿಕ್ಕೆ ಶುರು ಮಾಡ್ತಾರೆ.
ಆಷಾಢ ಶುದ್ಧ ಹುಣ್ಣಿಮೆ ದಿನದಂದು ಅವರು ತನ್ನ 5 ಶಿಷ್ಯರಿಗೆ ಸತ್ಯದ ಬೋಧನೆಯನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಅವರು ಜ್ಞಾನೋದಯ ಕಾಲದಲ್ಲಿ ಏನು ಅವರಿಗೆ ಮನವರಿಕೆ ಆಯಿತು ಸತ್ಯದ ಬೋಧೆ, ಅದನ್ನು ಪ್ರಥಮತಃ 5 ಜನ ಶಿಷ್ಯರಿಗೆ ಬೋಧಿಸ್ತಾರೆ. ಇದರ ವಾರ್ಷಿಕೋತ್ಸವದ ಆಚರಣೆಯ ಸಲುವಾಗಿಯೇ ಸೋದರ ಸಮಾಜ ಸದಸ್ಯರು ಆಷಾಢ ಹುಣ್ಣಿಮೆಯಂದು ಹಿಮವತ್ ಪರ್ವತದ ತಪ್ಪಲಲ್ಲಿ ಮೈತ್ರೇಯ ಪ್ರಭುಗಳ ಆಶ್ರಮದಲ್ಲಿ ಸೇರ್ತಾರೆ. ಈ ಉತ್ಸವದ ಪರಿಚಯರು ಕೂಡ ಅಲ್ಲಿ ಕಾಮದೇಹದಲ್ಲಿ ಭಾಗವಹಿಸ್ತಾರೆ. ಭಗವಾನ್ ಬುದ್ಧರ ಪರವಾಗಿ ಮೈತ್ರೇಯ ಪ್ರಭುಗಳು ಭಗವಾನ್ ಬುದ್ಧರ ಸೂತ್ರವನ್ನು ಯಥಾವಿಧಿಯಾಗಿ ಪಠಿಸ್ತಾರೆ. ಜೊತೆಗೆ ತಮ್ಮ ಪುಟ್ಟ ವ್ಯಾಖ್ಯಾನ ಉಪನ್ಯಾಸವನ್ನು ಸಹ ಅದಕ್ಕೆ ಸೇರಿಸ್ತಾರೆ. ಪ್ರಭುಗಳ ಸಂದೇಶ ಬಹಳ ಅದ್ಭುತವಾದ ಸರಳತೆಯಿಂದ ಕೂಡಿದೆ. ಅದರ ಸಾರಾಂಶ ಪ್ರತಿಯೊಬ್ಬರಿಗೂ ಅನ್ವಯಿಸುವಂತೆ ಇರುವಷ್ಟು ಬೋಧಪ್ರದವಾಗಿದೆ. ಅವರು ಉದಾರ ತತ್ವ ಚತುಷ್ಟಯಗಳೆಂದರೆ ಯಾವ ರೀತಿ ಪ್ರಾರಂಭ ಮಾಡ್ತಾರಂದರೆ, ಸುವರ್ಣ ಮಧ್ಯ ಮಾರ್ಗವೊಂದೇ ಅತ್ಯಂತ ಸುರಕ್ಷಿತವಾದುದು. ಸುವರ್ಣ ಮಧ್ಯ ಮಾರ್ಗವೊಂದೇ ಅತ್ಯಂತ ಸುರಕ್ಷಿತವಾದುದು, ಅದೊಂದೇ ಸತ್ಯವಾದುದು ಎಂಬ ಘೋಷಣೆಯೊಂದಿಗೆ ಉಪದೇಶ ಪ್ರಾರಂಭವಾಗುವುದು. ಒಂದು ಕಡೆ ಪ್ರಾಪಂಚಿಕವಾದ ಭೋಗಾಪೇಕ್ಷೆ, ಇಂದ್ರಿಯ ಲುಪ್ತತೆ, ಅದು ಸರಿಯಾದ್ದಲ್ಲ, ಕೇವಲ ಅದು ನಿಂದ್ಯವಾದದ್ದು. ಇದರಲ್ಲಿ ಮುಳುಗಿ ಹೋಗಿರುವವರಿಗೆ ಯಾವ ಗತಿಯೂ ಇಲ್ಲ. ಮತ್ತೊಂದು ಕಡೆ ಕಠಿಣವಾದ ತಪಸ್ಸು, ದೇಹದಂಡನೆ, ಅದು ಕೂಡ ನಿಷ್ಪ್ರಯೋಜನಕರವಾದದ್ದು ಅಂತ ಹೇಳ್ತಾರೆ ಭಗವಾನ್ ಬುದ್ಧರು. ಅಂದರೆ ಇಲ್ಲಿ ದೇಹವನ್ನು ಸೊರಗಿಸಲೂಬಾರದು, ಸೊಕ್ಕಿಸಲೂಬಾರದು, ಮಧ್ಯ ಮಾರ್ಗ. ಅನೇಕ ಸಾಧಾರಣ ಜನರಿಗೆ ಈ ಪ್ರಪಂಚದಲ್ಲಿ ಇದ್ದುಕೊಂಡು ಸಾಧು ಜೀವನ ನಡೆಸ್ತಾನ ಮಧ್ಯ ಮಾರ್ಗವನ್ನು ಅನುಸರಿಸುವುದು ಉತ್ತಮವಾದುದು ಮತ್ತು ಸುರಕ್ಷಿತವಾದುದು. ಬಟ್ ಜ್ಞಾನೋದಯ ಕಾಲದಲ್ಲಿ ಅವರು ಕಂಡುಕೊಂಡ ಸತ್ಯ ಇದು. ದೇಹದಂಡನೆ ಒಳ್ಳೆಯದಲ್ಲ, ದೇಹನ ಸೊಕ್ಕಿಸಲೂಬಾರದು, ಅಂದರೆ ಇಂದ್ರಿಯ ಲುಪ್ತತೆಯಲ್ಲೇ ಮುಳುಗಿರಬಾರದು. ಅವರು ಬೋಧೆ ಗೌತಮ ಬುದ್ಧರು ಬೋಧಿಸಿದ 4 ಆರ್ಯ ಮಹಾಸತ್ಯಗಳು ನಾವು ಈಗಾಗಲೇ ನೋಡಿರೋ ಹಾಗೆ ದುಃಖ, ದುಃಖಕ್ಕೆ ಕಾರಣ, ದುಃಖ ವಿಮೋಚನೆ ಅಥವಾ ದುಃಖ ನಿವಾರಣೆ, ದುಃಖ ವಿಮೋಚನೆಯ ಮಾರ್ಗ ಅಥವಾ ನಿವಾರಣೆಯ ಮಾರ್ಗ. ಇನ್ನು ಮೊದಲನೇ ಮಹಾಸತ್ಯ ದುಃಖ ಎಲ್ಲೆಲ್ಲಿದೆ ಅನ್ನೋದು ಸ್ವಲ್ಪ ನೋಡೋಣ. ಅಭಿವ್ಯಕ್ತ ಜೀವನ ದುಃಖಮಯವಾದುದು. ಹೊರ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲ ಕಡೆಯೇ ಈ ದುಃಖ, ಸಂಕಟ, ನರಳಾಟ ನೋಡ್ತೀವಿ. ಇದು ಜೀವನ 2 ವಿಧದಲ್ಲಿ ದುಃಖದಿಂದ ಕೂಡಿದೆ. ಮೊದಲನೇದು, ಅದು ಕಳೆದುಕೊಳ್ಳಲಿಕ್ಕೆ ಅಥವಾ ನಿವಾರಣೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅದನ್ನು ಅನುಭವಿಸಲೇಬೇಕು ನಾವು, ಮೊದಲನೇದು. ಎರಡನೇ, ನಾವು ನಮ್ಮ ಅವಿವೇಕದಿಂದ ನಾವೇ ಮಾಡ್ಕೊಂಡಿರೋದು, ಅದನ್ನು ನಾವು ಸುಲಭವಾಗಿ ಕಳ್ಕೋಬೋದು. ಮೊದಲನೇದು ನೋಡೋದಾದರೆ, ನಾವು ಪುರುಷಾತ್ಮ ದೃಷ್ಟಿಯಿಂದ ಎಲ್ಲ ವಿಧವಾದ ಅಭಿವ್ಯಕ್ತ ಜೀವನವು ದುಃಖಮಯವಾದುದು. ತನ್ನ ಮೇಲ್ಮಟ್ಟದಲ್ಲಿ, ಪುರುಷಾತ್ಮನ ಮಟ್ಟದಲ್ಲಿ ನಮಗೆ ನಿಜವಾದ ಶಕ್ತಿ ವಿಶೇಷಗಳೆಲ್ಲ ಇರ್ತವೆ. ನಾವು ಕೆಳಗಡೆ ಇಳಿದು ಬಂದಂಗೆಲ್ಲ ಪರಿಮಿತಿಗೊಳಗಾಗ್ತೀವಿ. ಪ್ರಕೃತಿಯ ಸಂಬಂಧವನ್ನು ನಾವು ಉಂಟು ಮಾಡಿಕೊಂಡಾಗ ಏನಾಗುತ್ತೆ, ಪ್ರತಿಬಂಧಕಕ್ಕೆ ನಾವು ಒಳಗಾಗ್ತೀವಿ. ಈ ಸ್ಥಿತಿ ಕೂಡ ಮುಂದುವರಿಯುತ್ತಲೇ ಇರ್ತಾ ಇದೆ. ಈಗ ಪುರುಷಾತ್ಮ, ಜೀವಾತ್ಮ ಅಥವಾ ಅಂತರಾತ್ಮ, ದೇಹಾತ್ಮ. ಅಂದರೆ ಪುರುಷಾತ್ಮನ ಅಂಶದ ಅಂಶ ನಾವು ದೇಹಾತ್ಮಗಳು. ಆತ್ಮನು ಪ್ರಕೃತಿಯೊಳಗೆ ಇಳಿದು ಬಂದಂತೆಲ್ಲನ ಪ್ರತಿಯೊಂದು ಅಂತಸ್ತಿನಲ್ಲಿ ಕೂಡ ಹೆಚ್ಚು ಹೆಚ್ಚಾಗಿ ಪ್ರತಿಬಂಧಕ್ಕೆ ಒಳಗಾಗ್ತಾನೆ. ಪ್ರತಿಬಂಧಕಕ್ಕೆ ಇದು ಅನಿರ್ವಾಹವಾದ ಸತ್ಯ. ಕಾಲದೇಶ ಪರಿಮಿತಿಗಳಿಗೆ ಅತೀತನಾದ ಆತ್ಮನು, ನೋಡಿರಿ, ಆತ್ಮ ಕಾಲ ದೇಶಗಳಿಗೆ ಅತೀತ. ಅಂತಹವನು ಕೆಳಗಿನ ಪ್ರಕೃತಿಯೊಳಗೆ ಸಿಕ್ಕಿಕೊಳ್ಳುವುದರಿಂದ ಕೆಳಗಡೆ ಇಳಿದು ಬಂದಂಗೆಲ್ಲ ನಾವು ದುಃಖಕ್ಕೆ ಒಳಗಾಗ್ತೀವಿ. ಇದು ಒಂದು ವಿಧ, ನಾವಿದನ್ನು ಅನುಭವಿಸಲೇಬೇಕು.
ಯಾಕಂದರೆ ಪರಿಮಿತಿಗೊಳಗಾಗ್ತೀವಿ ನಾವು, ಅದರಿಂದ ದುಃಖ. ಎರಡನೇ ವಿಧ, ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ವಿಧವಾದ ಕಳವಳ ದುಃಖಕ್ಕೆ ನಾವು ಒಳಗಾಗ್ತೀವಿ. ಕೆಲವು ಸಾರಿ ಅತಿಯಾದ ದುಃಖ ಸಂಭವಿಸುತ್ತೆ ನಮಗೆ. ಇದಕ್ಕೆ ಕಾರಣ ಏನು? ನಾವು ದುಃಖಕ್ಕೊಳಗಾಗುತ್ತೆ ಆಸೆಯೇ ದುಃಖಕ್ಕೆ ಕಾರಣ. ಜೀವಿತವು ದುಃಖಪೂರಿತವಾದುದು ಎಂಬ ಮತ್ತೊಂದು ಅರ್ಥದಲ್ಲಿ, ಯಾಕೆ ಜೀವನ ಬಹಳ ದುಃಖಮಯ ಅಂತ ಹೇಳೋಕ್ಕೆ ಈ ಅರ್ಥದಲ್ಲಿ ಹೇಳಿದರೆ, ಇದನ್ನು ನಾವು ಸುಲಭವಾಗಿ ಪರಿಹಾರ ಮಾಡ್ಕೋಬೋದು. ಆಸೆಗಳು ನಾವು ಕಡಿಮೆ ಮಾಡಿಕೊಂಡ್ರೆ. ಅದನ್ನು ಮುಂದಿನ ಆರ್ಯ ಮಹಾಸಕ್ತಿಯಲ್ಲಿ ಹೇಳ್ತಾರೆ. ನಾವು ಅನೇಕ ವೇಳೆ ನಮ್ಮ ನೀಚವಾದ ಆಸೆಗಳಿಗೆ ಒಳಗಾಗ್ತೀವಿ, ಅಂದರೆ ಕೆಳಮಟ್ಟದ ಆಸೆಗಳು. ಈ ಆಸೆಗಳೇನಾಗ್ತವೆ? ನಮ್ಮನ್ನು ಆಸೆಗಳಿಗೆ ಒಳಗಾದಾಗ ನಮ್ಮನ್ನು ಬಂಧಿಸ್ತವೆ. ಹಣ, ಅಧಿಕಾರ, ಕೀರ್ತಿ, ಸಾಮಾಜಿಕ ಸ್ಥಾನಮಾನ, ಇದರ ಹಿಂದೆ ಯಾವಾಗ ಹೋಗ್ತೀವೋ ನಾವು ಅವ ದುಃಖಕ್ಕೊಳಗಾಗ್ತೀವಿ. ಇಂತಹ ಬಯಕೆಗಳು ಅನೇಕ ವಿಧವಾಗಿ ನಮ್ಮನ್ನು ಕಾಡುತ್ತವೆ. ಒಂದು ಪಕ್ಷ ಅವು ತನಗೆ ದೊರೆತರೆ, ಸ್ಥಾನಮಾನ ಸಿಕ್ಬಿಟ್ಟಿದೆ ನನಗೆ, ಎಷ್ಟು ಕಾಲ ಇರ್ತದೆ ಇದು, ಯಾವಾಗ ನನಗೆ ಕಳಚಿ ಹೋಗುತ್ತೋ ಇದು, ಯಾವಾಗ ನಾನು ಕಳ್ಕೊಳ್ತೀನೋ, ಅದು ದುಃಖನೇ ಕಳವಳಕ್ಕೆ ಒಳಗಾಗ್ತೀವಿ ನಾವು. ಒಂದು ಪಕ್ಷ ನಮಗೆ ಸಿಗದ ನಮ್ಮ ಸ್ನೇಹಿತನಿಗೆ ಸಿಕ್ತಪ್ಪ ಸ್ಥಾನಮಾನ, ಆವಾಗ ಅಸೂಯೆ ಅವನ ಮೇಲೆ ನಮಗೆ, ಹೊಟ್ಟೆ ಕಿಚ್ಚು, ಈ ಭಾವನೆಗಳು ಸಹ ಅವನ ದುಃಖವನ್ನು ಹೆಚ್ಚಿಸ್ತವೆ. ಅನ್ಯಾಯವಾಗಿ ಅವನಿಗೆ ಆ ಸ್ಥಾನಮಾನ ಸಿಕ್ಬಿಡ್ತಲ್ಲಪ್ಪ, ನನಗೆ ಸಿಗಬೇಕಾದ್ದು ಅವನಿಗೆ ಸಿಕ್ಬಿಡ್ತಲ್ಲ ಅಂಥೇಳಿ ಅದಕ್ಕೂ ನಾವು ದುಃಖಕ್ಕೊಳಗಾಗ್ತೀವಿ, ಕಳವಳಕ್ಕೊಳಗಾಗ್ತೀವಿ. ಇದು ಒಂದು ಉದಾಹರಣೆ. ಇನ್ನೊಂದು, ಇಲ್ಲಿ ಒಬ್ಬನು ಯಾರನ್ನಾದರೂ ಅತಿಯಾಗಿ ಪ್ರೀತಿಸಿದಾಗ, ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಾವು ಅಪಾರವಾದ ಒಂದು ಪ್ರೀತಿ ವ್ಯಾಮೋಹ ಇಟ್ಕೊಂಡಿರ್ತೀವಿ. ಅದೇ ಪ್ರೀತಿ ತನಗೆ ದೊರೆಯದಿದ್ದಾಗ, ನನ್ನ ಮಗನ ನಾನು ಬಹಳ ಚೆನ್ನಾಗಿ ಪ್ರೀತಿ ಮಾಡ್ತಾಯಿರ್ತೀನಿ, ಅವಳು ನನ್ನ ಕಡೆ ಗಮನನೇ ಹರಿಸಲ್ಲ, ಅವನು ಯಾರನ್ನೋ ಇನ್ನೊಬ್ಬರಿಗೆ ಕಡೆ ಅವನ ಪ್ರೀತಿ ಹರಿತಾ ಇದೆ. ಆವಾಗಲೂ ಕೂಡ ನಾವು ದುಃಖಕ್ಕೊಳಗಾಗ್ತೀವಿ. ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿರೋದು, ಸೊಸೈಟಿ ಸದಸ್ಯರು ಇದು ತನ್ನ ಕರ್ಮ, ಹಿಂದಿನ ಜನ್ಮದ ಒಂದು ಕರ್ಮ, ದುಷ್ಕರ್ಮದ ಫಲ ಅಂತ ತಿಳ್ಕೊಂಡು ನಾವು ಒಪ್ಪಿಕೊಳ್ಬೇಕು. ನಾವು ಒಪ್ಪಿಕೊಂಡು ಸಮಾಧಾನವಾಗಿರಬೇಕು. ಅಂದರೆ ವಿವೇಚನೆಯನ್ನು ಉಪಯೋಗಿಸ್ಬೇಕಿಲ್ಲಿ, ಉಪಯೋಗಿಸಿ ಅದು ತನ್ನ ಕರ್ಮವೆಂದು ಒಪ್ಪಿಕೊಂಡು ಸಮಾಧಾನ ಹೊಂದಬೇಕು. ಈ ರೀತಿ ದುಃಖ ಎಲ್ಲೆಲ್ಲಿದೆ ಅನ್ನೋದಕ್ಕೆ, ಜನ್ಮ ದುಃಖ, ನಾವು ಹುಟ್ಟಿದಾಗ ದುಃಖ, ರೋಗ ದುಃಖ, ಮುಪ್ಪು ದುಃಖ, ಮರಣ ದುಃಖ. ಈಗ ನಾವು ಒಪ್ಪಿಕೋಬೋದು ಭಗವಾನ ಬುದ್ಧನ ಬೋಧೆಯಲ್ಲಿ ಸತ್ಯವಿದೆ ಅಂತನ. ಯಾಕಂದರೆ ಎಲ್ಲೆಲ್ಲೂ ನಾವು ದುಃಖ ಕಾಣ್ತಾ ಇದ್ದೀವಿ. ಇನ್ನು ಎರಡನೇ ಮಹಾಸತ್ಯ ನೋಡೋಣ. ದುಃಖಕ್ಕೆ ಕಾರಣ ಏನು? ನಾವು ಸ್ವಲ್ಪ ಮಟ್ಟಿಗೆ ಅಲ್ಲಿ ತಿಳ್ಕೊಂಡ್ವಿ. ಈಗ ಏನು ಕಾರಣ? ಇನ್ನೂ ಸರಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ಆಸೆಯೇ ದುಃಖಕ್ಕೆ ಕಾರಣ. ಮನುಷ್ಯನಿಗೆ ಅಧಿಕಾರ, ಸಂಪತ್ತು, ಕೀರ್ತಿ, ಸಾಮಾಜಿಕ ಸ್ಥಾನಮಾನ ಮೊದಲಾದವುಗಳ ಮೇಲೆ ಆಸೆ ಇಲ್ಲದಿದ್ದರೆ ಒಂದು ಪಕ್ಷ ನಾನು ಆಸೆ ಪಡಲ್ಲಪ್ಪ. ಅವುಗಳಿಗಾಗಿ ನಾವು ಅತಿಯಾಗಿ ಪ್ರಯತ್ನವನ್ನು ಮುಂದುವರಿಸಲ್ಲ, ಪ್ರಯತ್ನ ಪಡಲ್ಲ. ಅವಕ್ಕೋಸ್ಕರನ ಅವು ಬರಲಿ ಬಾರದಿರಲಿ ನಮ್ಮ ಮನಸ್ಸು ಸಮಾಧಾನ ಸ್ಥಿತಿಯಾಗಿರುತ್ತೆ. ಅಂದರೆ ಅವುಗಳ ಸಂಬಂಧವಾದ ಚಿಂತೆಗೆ ಆತನು ಒಳಗಾಗುವುದಿಲ್ಲ. ತನ್ನ ಆಸೆಯನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತಾನೆ. ಆತನ ಮನಸ್ಸು ಕಳವಳಕ್ಕೆ ಒಳಗಾಗುವುದಿಲ್ಲ. ನಮ್ಮ ಪ್ರೀತಿ ಪಾತ್ರರನ್ನು ಸಾವಿನ ಮೂಲಕ ನಾವು ಕಳ್ಕೊಳ್ತೀವಿ ಅಂದ್ಕೊಳ್ಳೋಣ. ಅವಾಗಲೂ ಕೂಡ ನಾವು ದುಃಖದಲ್ಲಿ ಮುಳುಗ್ತೀವಿ.
ಇದಕ್ಕೆ ಏನು ಅವರು ಒಂದು ಪರಿಹಾರ ಅಥವಾ ಸೊಲ್ಯೂಷನ್ ಅಂದರೆ, ಉನ್ನತ ಮಟ್ಟದ ಪ್ರೀತಿ ಇದ್ದರೆ ಎಂದರೆ ಸ್ಥೂಲ ದೇಹದ ಮೇಲಿನ ಪ್ರೀತಿ ಆತ್ಮದ ಮೇಲಿನ ಪ್ರೀತಿಯಾಗಿ ಪರಿವರ್ತನೆಯಾದರೆ, ಆಕಾರ ದೇಹಗಳ ಒಂದು ಸಂಬಂಧ ಇಟ್ಕೊಂಡಿದ್ದೀವಿ, ನಾವು ಆತ್ಮ ಸಂಬಂಧ ಇಟ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ನಮ್ಮ ಥಿಯಾಸಫಿ ಹೇಳೋದು ಅದೇ ತಾನೆ. ಈ ವ್ಯಾಮೋಹದಿಂದ ನಾವು ದುಃಖಕ್ಕೊಳಗಾಗ್ತೀವಿ, ಅದರಿಂದ ಸ್ಥೂಲ ದೇಹದ ಮೇಲಿನ ಅಭಿಮಾನವನ್ನು ಕಳಚಿ ಹಾಕಿ ಮೇಲ್ಮಟ್ಟದ ಒಂದು ಜೀವಿತದ ಸಂಪರ್ಕ ಪಡೀರಿ ನೀವು. ಅಂತಹ ಸಂಪರ್ಕವುಳ್ಳವರಾದರೆ ಅಂಥವರಿಗೆ ದುಃಖ ತಾಕುವುದಿಲ್ಲ. ಥಿಯಾಸಾಫಿಕಲ್ ಸೊಸೈಟಿ ಸ್ಪಷ್ಟವಾಗಿ ಹೇಳುತ್ತೆ, ಆತ್ಮ ಸಂಬಂಧ ಅಂತ. ದೇಹ ಸಂಬಂಧಕ್ಕಿಂತ ಆತ್ಮ ಸಂಬಂಧ ಶಾಶ್ವತವಾದದ್ದು. ಇನ್ನು ನಮಗೆ ವಯಸ್ಸು ಹೋಗ್ತದೆ, ವೃದ್ಧಾಪ್ಯರಾಗ್ಬಿಡ್ತೀವಿ, ಮುದುಕರಾಗ್ತೀವಿ. ಆವಾಗಲೂ ಕೂಡ ನಮಗೆ ಕಳವಳನೆ. ನಮ್ಮ ದೇಹಗಳು ಮೊದಲನೇ ಆಗಿಲ್ವಲ್ಲಪ್ಪ, ಪಟುವಾಗಿಲ್ಲ, ಶಕ್ತಿ ಇಲ್ಲ ನಮಗೆ, ಅದಕ್ಕೂ ಕೂಡ ನಾವು ಚಿಂತಾಕ್ರಾಂತರಾಗ್ತೀವಿ. ಇಂತಹ ಬಯಕೆಗೆ ಅಥವಾ ಅನಿಸಿಕೆಗೆ ಅವಿವೇಕವೇ ಕಾರಣ. ಪ್ರಕೃತಿ ಸಹಜವಾದ್ದು ಇದು. ವಯಸ್ಸಾಗ್ತಾ ಬರೋದು ಪ್ರಕೃತಿ ಸಹಜವಾದ ಪ್ರಕ್ರಿಯೆ. ಈ ಅಂಶವನ್ನು ನಾವು ಮನಗಾಣಬೇಕು. ಮೊದಲು ಮನಗಂಡು ಆದಷ್ಟು ಶಾಂತವಾಗಿ, ಸಮಾಧಾನವಾಗಿ, ತೃಪ್ತಿಯಾಗಿರುವುದನ್ನು ಕಲಿಬೇಕು. ಮುದಿತನಕ್ಕಾಗಿ ಚಿಂತಿಸಕೂಡದು ಅಂತ ನೋಡ್ರಿ, ಭಗವಾನ್ ಬುದ್ಧರು ಮುದಿತನಕ್ಕಾಗಿ ಚಿಂತಿಸಕೂಡದು. ಈ ದೇಹವು ಇನ್ನೊಂದು ವಿಷಯ ಇದೆ ಇಲ್ಲಿ. ಈ ದೇಹ ವಯಸ್ಸು ಆದಮೇಲೆ ಹೋಗ್ತತೆ, ಇನ್ನೊಂದು ದೇಹ ಬರುತ್ತೆ. ನಮ್ಮ ಥಿಯಾಸಫಿಯಲ್ಲಿ ಸ್ಪಷ್ಟವಾಗಿ ನಾವು ಅದನ್ನು ವ್ಯಾಸಂಗ ಮಾಡ್ತಾಯಿದ್ದೀವಿ. ಪುನರ್ಜನ್ಮ ಪಡೋದು, ಹೊಸ ಒಂದು ಶರೀರ ನಮಗೆ ಉಂಟಾಗ್ತದೆ. ಅದರಿಂದ ಮುಂದೆ ಉತ್ತಮ ದೇಹವನ್ನು ಪಡೆಯಬೇಕಾದರೆ, ಉತ್ತಮ ದೇಹವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು? ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಕಳವಳಕ್ಕೆ, ಚಿಂತೆಗೆ ಒಳಗಾಗದೆ ನೆಮ್ಮದಿಯಿಂದ ಇರುವುದನ್ನು ಕಲಿಯಬೇಕು. ನೆಮ್ಮದಿ ಬಹಳ ಮುಖ್ಯ. ವಯಸ್ಸು ಹೋದ್ಮೇಲೆ ಶಾಂತಿ, ನೆಮ್ಮದಿ, ಸಂತೋಷ ಇವೆಲ್ಲ ನಮಗಿರಬೇಕು ವಯಸ್ಸು ಹೋದ್ಮೇಲೆ. ಇತರರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ನಿರತರಾಗಬೇಕು. ನಮ್ಮ ಕೈಲಾದ ಕೆಲಸ, ಸಹಾಯ ಇನ್ನೊಬ್ಬರಿಗೆ ಮಾಡಬೇಕು ನಾವು. ಇನ್ನು ಮೂರನೇ ಮಹಾಸತ್ಯ ದುಃಖ ನಿವಾರಣೆ. ದುಃಖ ನಿವಾರಣೆ ಸಾಧ್ಯತೆ ಇದೆಯಾ? ಇದೆ ಅಂತ ಹೇಳ್ತಾರೆ. ಇವು ಆರ್ಯ ಮಹಾಸತ್ಯಗಳು ನೋಡ್ರಿ. ಪ್ರಪಂಚಕ್ಕೆ ಕೊಟ್ಟದರೆ ಈ ಸತ್ಯಗಳನ್ನ ನಾವು ಆಳವಾಗಿ ಚಿಂತನೆ ಮಾಡಿ ಅದನ್ನು ಆದಷ್ಟು ಅನುಷ್ಠಾನ ಮಾಡಬೇಕು. ನಾವು ಸುಮ್ಮನೆ ಕೇಳೋದು, ನಾವು ಎಷ್ಟು ವರ್ಷದಿಂದ, ಸುಮಾರು ವರ್ಷದಿಂದ ನಾವು ಬುದ್ಧರ ಬೋಧೆಗಳನ್ನ ಕೇಳ್ತಾ ಬರ್ತಾ ಇದ್ದೀವಿ. ಅನುಷ್ಠಾನ ಪರರಾಗಬೇಕು ಮುಖ್ಯವಾಗಿ. ದುಃಖ ನಿವಾರಣೆ ಯಾವ ರೀತಿ? ನಮ್ಮಲ್ಲಿರುವ ಸ್ವಾರ್ಥವನ್ನು ಕಿತ್ತುಹಾಕಿ, ಅಂದರೆ ಸ್ವಾರ್ಥದ ಆಸೆಗಳನ್ನು ಒತ್ತಟ್ಟಿಗಿಟ್ಟು ನಮ್ಮ ಶಕ್ತಾನುಸಾರ ಇತರರಿಗೆ ಸಹಾಯ ಮಾಡುವುದರಲ್ಲಿ ಆಸಕ್ತಿ ವಹಿಸಬೇಕು. ನಮಗೆಲ್ಲ ವಯಸ್ಸು ಹೋಗಿದೆ, ಯಾವ ತರಹ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೋದು? ಸತ್ಸಂಕಲ್ಪಗಳನ್ನು ಮಾಡೋಣ. ಅದು ನಮ್ಮ ಕೈಲಿ ಆಗುತ್ತಲ್ಲ. ಶ್ರಮ ವಹಿಸಿ ಕೆಲಸ ಮಾಡೋದು ನಮಗಾಗಲ್ಲ. ಒಳ್ಳೆಯ ಸಂಕಲ್ಪಗಳು ಮಾಡ್ಬೋದಲ್ಲ ನಾವು. ಮತ್ತು ಅತ್ಯುನ್ನತವಾದ ಧ್ಯೇಯದ ಕಡೆಗೆ ನಮ್ಮ ಗಮನವನ್ನು ತಿರುಗಿಸಬೇಕು. ದುಃಖ ವಿಮೋಚನೆಗೆ ಇರುವುದೊಂದೇ ದಾರಿ ಅಂತ ಹೇಳ್ತಾರೆ ಬುದ್ಧರು. ಆಗ ನಮಗೆ ನೆಮ್ಮದಿ, ಶಾಂತಿ ಲಭಿಸುತ್ತದೆ. ಈ ಪ್ರಪಂಚದಲ್ಲಿ ನಾವು ಇನ್ನೂ ಬಾಳಬೇಕಾಗಿದೆ. ಅನೇಕ ಜನರಿಗೆ, ಅಂದರೆ ಸಾಮಾನ್ಯ ಜನಗಳಿಗೆ ಬಾಳು ದುಃಖಮಯವಾಗಿದೆ. ನಮಗೆ ಥಿಯಾಸಾಫಿಕಲ್ ಸೊಸೈಟಿ ಸದಸ್ಯರಿಗೆ ಅಷ್ಟೊಂದು ದುಃಖಮಯ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಈ ಚಿಂತನೆಯಲ್ಲಿ ಮುಳುಗಬೇಕು ನಾವು. ಅವರು ಮನಸ್ಸು ಮಾಡಿದರೆ ಜೀವಿತ ಗೋಳಾಗದೆ ಗಾನವಾಗಬಲ್ಲದು. ಬಹಳ ಸಂತೋಷವಾದ ಕಾಲ ಕಳಿಬೋದು ಮನಸ್ಸು ಮಾಡಿದರೆ. ಇಲ್ಲೊಂದು ರಹಸ್ಯ ತಿಳಿಸ್ತಾರೆ ಅವರು.
ವೈರಾಗ್ಯ ಭಾವನೆಯಿಂದ. ನೋಡಿ, ಆದಷ್ಟು ನಾವೆಲ್ಲ ವಯಸ್ಸೋದರು ಇಲ್ಲಿ ಕೂತಿದ್ದೀವಿ, ಆದಷ್ಟು ಬುದ್ಧರ ಬೋಧೆಯನ್ನು ನಾವು ಅನುಷ್ಠಾನ ಮಾಡೋ ಕಡೆ ನಮ್ಮ ಗಮನವನ್ನು ಹರಿಸೋಣ. ವೈರಾಗ್ಯ ಭಾವನೆಯಿಂದ ಯಾವುದಕ್ಕೂ ಅಂಟಿಕೊಳ್ಳದೇ ಇದ್ದರೆ ನೆಮ್ಮದಿಯಿಂದಿರಲು ಸಾಧ್ಯವಿದೆ. ಅಂದರೆ ಪ್ರಪಂಚದ ಮಧ್ಯದಲ್ಲಿ ಇದ್ದರೂ ಕೂಡ ಪ್ರಾಪಂಚಿಕರಾಗದೇ ಇರಲು ಸಾಧ್ಯ. ನಮ್ಮ ವ್ಯವಹಾರದಲ್ಲಿ ಈಗ ನಮ್ಮ ಕಗ್ಗದಲ್ಲಿ ಹೇಳ್ತಾರಲ್ಲ, ನಿಮ್ಮ ವ್ಯವಹಾರವನ್ನು ಹಾಲ್ನಲ್ಲಿ ಮಾಡಿರಿ, ಆಮೇಲೆ ನಿಮ್ಮ ರೂಮ್ ಸೇರ್ಕೊಂಬಿಡಿ ನಿಮ್ಮ ಒಂದು ದುಡಿಮೆಗೆ. ಕೊನೆಯ ಪಕ್ಷ ನಮ್ಮ ಜೀವಿತ ದುಃಖ, ಬೇನೆ, ತೊಂದರೆ ಮತ್ತು ಚಿಂತೆಗಳಿಂದ ದೂರವಿರುವಷ್ಟು ಮಟ್ಟಿಗಾದರೂ, ದುಃಖ, ಬೇನೆ, ತೊಂದರೆ ಮತ್ತು ಚಿಂತೆಗಳಿಂದ ದೂರವಿರುವಷ್ಟು ಮಟ್ಟಿಗಾದರೂ ಲೋಕಕ್ಕೆ ಅಂಟದೇ ಇರುವುದನ್ನು ಕಲಿಯಿರಿ. ಜೊತೆಗೆ ಇತರರ ಕಷ್ಟ ನೋವುಗಳಿಗೆ ಸಹಾನುಭೂತಿಯಿಂದ ಸಹಾಯ ಮಾಡಿರಿ. ಹಾಗೆ ಸಹಾಯ ಮಾಡಬೇಕು ಇನ್ನೊಬ್ಬರಿಗೆ ಅಂದರೆ ನಮ್ಮಲ್ಲಿ ನೆಮ್ಮದಿ ಇರಬೇಕು ತಾನೆ. ನಾವು ನೆಮ್ಮದಿಯಿಂದ ಇದ್ದರೆ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡ್ಬೋದು. ನಮ್ಮಲ್ಲೇ ನೆಮ್ಮದಿ ಇಲ್ಲದಿದ್ದರೆ ನಾವು ಯಾವಾಗಲೂ ಕಳವಳಕ್ಕೊಳಗಾದರೆ ನಾವೇನು ಸಹಾಯ ಮಾಡ್ಬೋದು ಇನ್ನೊಬ್ಬರಿಗೆ? ಆದ್ದರಿಂದ ತೃಪ್ತಿ ಸಮಾಧಾನಗಳಿಂದ ಜೀವಿಸುವುದನ್ನು ಕಲಿಯಬೇಕು. ಕೆಳಗಿನ ಮಟ್ಟದ ಜೀವಿತವನ್ನು ಒಂದು ಉನ್ನತ ಮಟ್ಟದ ಧ್ಯೇಯದ ಬೆಳಕಿನಲ್ಲಿ ನಡೆಸುವುದನ್ನು ಕಲಿತರೆ, ಕೆಳಗಿನ ಮಟ್ಟದ ಜೀವಿತವನ್ನು ಒಂದು ಉನ್ನತ ಧ್ಯೇಯದ ಬೆಳಕಿನಲ್ಲಿ ನಡೆಸುವುದನ್ನು ಕಲಿತರೆ ದುಃಖ, ಖಿನ್ನತೆ, ವ್ಯಸನ ಪೂರ್ತಿಯಾಗಿ ಮಾಯವಾಗುವು. ಯಾವಾಗಲೂ ಸಚ್ಚಿಂತನೆಯಲ್ಲಿ ನಾವು ತೊಡಗಿದರೆ, ಸತ್ಸಂಕಲ್ಪಗಳು ಕಳಿಸ್ತಾ ಇದ್ದರೆ ಇವ್ಯಾವು ನಮಗೆ ಆ ಕಡೆ ಗಮನ ಹೋಗಲ್ಲ. ಒಟ್ಟಿನಲ್ಲಿ ವೈರಾಗ್ಯ ಭಾವನೆ ನಮಗೆ ಸಹಜವಾಗಬೇಕು. ಇನ್ನು ಈ ದುಃಖ ನಿವಾರಣೆಗೆ ಉಪಾಯಗಳನ್ನು ತಿಳಿಸ್ತಾರೋ, 8 ಉಪಾಯಗಳನ್ನು ತಿಳಿಸ್ತಾರೆ. ಅಷ್ಟಾಂಗ ಪಥ ಅಂತ ನಾವು ಕರಿತೀವಿ. ಅದು ಇದೊಂದು ದಿವ್ಯವಾದ ಬೋಧೆ. ಎಲ್ಲ ಬೆಳವಣಿಗೆ ಮಟ್ಟಗಳಿಗೂ ಕೂಡ ಇದು ಅನ್ವಯಿಸುತ್ತೆ. ಅವಿದ್ಯಾವಂತರು ಯಾರ್ಯಾರೋ ಅಂದರೆ ಸಾಧಾರಣ ಮನುಷ್ಯರು, ಪಾಮರರು ಅಂತ ನಾವು ಕರಿತೀವಲ್ಲ, ಅವ್ರಿಗೂ ಕೂಡ ಇದು ಅನ್ವಯವಾಗುತ್ತೆ. ಆ ಒಂದು ಮಟ್ಟದಲ್ಲಿ ಅವರು ಕೂಡ ಶಾಂತಿ ಸಮಾಧಾನಗಳನ್ನು ಪಡಿಬೋದು. ಹಾಗೆಯೇ ಅತ್ಯುನ್ನತ ಮಟ್ಟದ ತತ್ವಜ್ಞಾನಿಗಳು ಕೂಡ, ಬೆಳೆದ ಜೀವಿಗಳಿಗೂ ಕೂಡ ಈ ಬೋಧೆಯಿಂದ ತನ್ನ ಬೆಳವಣಿಗೆ ಅಂತಸ್ತಿಗೆ ಅನ್ವಯವಾಗುವಂತಹ ಅರ್ಥವನ್ನು ಅವರು ಗ್ರಹಿಸಿ ಅವರು ಕೂಡ ಈ ಪಾಠವನ್ನು ಕಲಿಬಹುದು. ಈ ಸರಳವಾದ ಬೋಧೆಗಳನ್ನು ನಾವು ಇಲ್ಲಿವರೆಗೂ ನೋಡಿದ್ವಲ್ಲ, ನಿಜವಾಗಲೂ ಹೊರ ಜನಗಳಿಗೆ ಅರ್ಥವಾಗುತ್ತಿದ್ದು ಅಲ್ವಾ? ಇಲ್ಲಿ ನಮ್ಮ ಗೇಟ್ ಒಳಗೆ ಬರದೇ ಇರೋದು ಕೂಡ, ಹೊರ ಪ್ರಪಂಚದಲ್ಲಿ ಇರೋದು ಕೂಡ ನೋಡಿ, ಪಂಚಶೀಲಗಳು ಎಷ್ಟು ಸರಳವಾಗಿದ್ದಾವೆ. ಅವನು ಅನುಷ್ಠಾನ ಮಾಡಬೇಕಷ್ಟೆ. ಇಲ್ಲಿ ಅಷ್ಟಾಂಗ ಪಥ ಅಂದರೆ 8 ಬೋಧೆಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ನಿಯಮವೂ ನಮ್ಮ ಜೀವಿತಕ್ಕೆ ಅನ್ವಯವಾಗುವಂತಿದೆ. ಇವುಗಳಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತರುವುದಾದರೆ ಅಂತಹ ಸಾಧಕನ ಪ್ರಗತಿಯು ತುಂಬ ತೀವ್ರವಾಗಿಯೂ ಖಚಿತವಾಗಿಯೂ ಸಾಗುವುದು ಅಂತ ಭರವಸೆ ಕೊಟ್ಟಿದ್ದಾರೆ ಭಗವಾನ್ ಬುದ್ಧರು. ಇನ್ನು ಮೊದಲನೇ ಮೆಟ್ಲು ನೋಡೋಣ, ಸರಿಯಾದ ನಂಬಿಕೆ. ಇಲ್ಲಿ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ತಾರೆ, ಕರ್ಮ ಕಟ್ಟಳೆಯನ್ನು ನಂಬಿರಿ. ಕರ್ಮ ಕಟ್ಟಳೆಯನ್ನು ನಂಬಬೇಕು. ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾಡಿದ್ರೂ ಮಹಾರಾಯ ಅಂತೀವಿ. ಅಂದರೆ ನಾವೇನು ನಮ್ಮ ಚಿಂತನೆಗಳು, ಭಾವನೆಗಳು, ಕೆಲಸಗಳು ಮಾಡ್ತೀವೋ ಅದಕ್ಕೆ ತಕ್ಕಂತಹ ಫಲ ನಮಗೆ ದೊರೆಯುತ್ತೆ. ಇದು ಕರ್ಮ ಕಟ್ಟಳೆ. ಏನು? ಒಬ್ಬನು ಎಂತಹ ಯೋಚನೆ ಕೆಲಸ ಮಾಡಿದರೆ ಅದಕ್ಕೆ ತಕ್ಕ ಫಲವನ್ನು ಪಡೆಯುತ್ತಾನೆ ಎಂಬುದೇ ಕಟ್ಟಳೆ. ಮುಖ್ಯವಾಗಿ ಅವನು ಅದರಂತೆ ನಡೆಯಬೇಕು. ನಾವು ಕರ್ಮ ಕಟ್ಟಳೆ ನಂಬ್ತೀವಿ, ಆದರೆ ಅದನ್ನು ಪಾಲನೆ ಮಾಡ್ತೀವೋ? ಇಲ್ಲಪ್ಪ, ಬೆಂಕಿ ಇದೆ, ಅಲ್ಲಿ ಬೆಂಕಿ ಸುಡುತ್ತಮ್ಮ ನಮಗೆ ಗೊತ್ತು, ಬೆಂಕಿ ಮುಟ್ಟಕ್ಕೆ ಹೋಗ್ತೀವೋ? ಯಾಕೆ ಮುಟ್ಟಲ್ಲ?
ಸುಡುತ್ತದು. ಮತ್ತು ಅದರಲ್ಲಿ ನಂಬಿಕೆ ಇದೆ, ನಮಗೆ ಬೆಂಕಿ ಸುಡುತ್ತೆ ಅನ್ನೋ ನಂಬಿಕೆ ಇದೆ. ಕರ್ಮ ಕಟ್ಟಳೆ ನಂಬ್ತೀವಿ, ಆದರೆ ಆಚರಣೆ ಮಾಡ್ತೀವೋ ಅಂದರೆ ನಾವು ನಂಬಿದಂಗೆ ಆಯಿತು ಅಲ್ಲಿಗೆ ಕರ್ಮ ಕಟ್ಟಳೆನ. ಕರ್ಮ ಕಟ್ಟಳೆ ಎಲ್ಲೆಲ್ಲೂ ಇದೆ, ನಮಗೆ ನಂಬಿಕೆ ಇದೆ, ಆದರೆ ಆಚರಣೆ ಮಾಡಲ್ಲ. ಆದರೆ ಬೆಂಕಿ ಸುಡುತ್ತೆ, ನಂಬ್ತೀವಿ, ಆಚರಣೆ ಮಾಡ್ತೀವಿ, ಮುಟ್ಟಕ್ಕೆ ಹೋಗಲ್ಲ ಅದನ್ನ. ಮತ್ತು ಸತ್ಸಂಕಲ್ಪಗಳು ಕಳ್ಸೋ ಕಡೆ ನಮ್ಮ ಗಮನ ಯಾಕೆ ಹರಿಯಲ್ಲ? ಇನ್ನೊಬ್ಬರ ಕಡೆ ಗಮನ ಹರಿಯುತ್ತಲ್ಲ ಯಾವಾಗಲೂ. ಅವರೇನು ಮಾಡ್ತಾರೆ, ಏನು ಅವ್ರು ನಾಡ್ಕೊಳ್ಳೋದು, ಮಾಡೋದು, ದೂರೋದು, ಇಂಥವೆಲ್ಲ ಮಾಡ್ತೀವಲ್ಲ, ಇದು ಸರಿಯೇ? ಇದು ಕರ್ಮ ಕಟ್ಟಳೆ ನಂಬಿದಂಗೆ ಆಯ್ತಾ ನೀವು ಅಂತ ಕೇಳ್ತಾರೆ. ಪ್ರತಿಯೊಂದು ಕೆಟ್ಟ ಯೋಚನೆ, ಮಾತು, ಕೆಲಸ ಇವುಗಳಿಗೆ ಕೆಟ್ಟುದೇ ಪ್ರಾಪ್ತವಾಗುತ್ತದೆ ಎಂಬ ಅಂಶವನ್ನು ಖಚಿತವಾಗಿ ನಂಬಿದರೆ, ಖಚಿತವಾಗಿ ನಂಬಿಕೆ ಬೇಕೀಗ ನಮಗೆ, ನಾವು ನಂಬಬೇಕು ಕರ್ಮ ಕಟ್ಟಳೆ. ಆವಾಗ ನಮಗೇನಾಗುತ್ತೆ, ನಾವು ಎಚ್ಚರಿಕೆಯಿಂದ ಜೀವಿಸುತ್ತೇವೆ. ಒಂದು ಪಕ್ಷ ಅವನು ಇತರರ ವಿಷಯವಾಗಿ ಕೆಟ್ಟದ್ದನ್ನು ಆರೋಪಿಸಿದಾಗ ಇನ್ನೊಬ್ಬರನ್ನು ದೂಷಣೆ ಮಾಡೋದು, ಪರನಿಂದೆ ಮಾಡೋದು, ಆವಾಗ ವಾಸ್ತವವಾಗಿ ಏನಾಗುತ್ತೆ, ಈ ಕರ್ಮ ಕಟ್ಟಳೆ ನಾವು ನಂಬಿದಂತೆ ಆಗೋದಿಲ್ಲ. ಕರ್ಮ ಕಟ್ಟಳೆ ಸ್ಪಷ್ಟವಾಗಿ ನಂಬಿದರೆ ನಾವು ಯಾರನ್ನೂ ದೂರಕ್ಕೆ ಹೋಗಲ್ಲ, ಯಾಕಂದರೆ ಕರ್ಮಕ್ಕೆ ತಕ್ಕ ಫಲ ಇದೆ. ಅದೇ ಬೆಂಕಿ ಸುಡುತ್ತೆ, ನಂಬ್ತೀವಿ, ಆಚರಣೆ ಮಾಡ್ತೀವಿ. ಕರ್ಮ ಕಟ್ಟಳೆ ನಂಬ್ತೀವಿ, ಆಚರಣೆ ಮಾಡಲ್ಲ. ಸರಿಯಾದ ನಂಬಿಕೆ ಎಂದರೆ ನಂಬಬೇಕು. ಈಗ ಅನೇಕ ಮತಗಳಲ್ಲಿ ಈ ನಂಬಿಕೆಗೆ ಅರ್ಹವಾದ ಕೆಲವು ವಿಷಯಗಳು ತಿಳಿಸಿರ್ತಾರೆ. ದೇವಸ್ಥಾನಕ್ಕೆ ಹೋದ ಮಾತ್ರ ನೆನಪು ಮಾಡ್ಕೊಳ್ತೀವಿ ಮತದಲ್ಲಿರೋ ಒಂದು ನೀತಿ ನೈತಿಕತೆಯನ್ನು. ಆಮೇಲೆ ಹೊರಗಡೆ ಬಂದಾಗ ಅದು ಮರ್ತ್ಬಿಡ್ತೀವಿ. ಅಂದರೆ ನಂಬದೇ ಇರುವುದಕ್ಕೆ ಅದೊಂದು ಉದಾಹರಣೆ ಕೊಟ್ಟದಲ್ಲಿ. ನಾವು ಎಷ್ಟು ಸಾರಿ ದೇವಸ್ಥಾನಕ್ಕೆ ಹೋಗ್ತೀವಿ ಅದು ಮುಖ್ಯವಲ್ಲ. ಪ್ರತಿ ದಿವಸ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಪ್ಪ, ದೇವ್ರ ದರ್ಶನ ಮಾಡ್ಕೊಂಬರ್ತೀವಿ. ಏನು ಪಾಲನೆ ಮಾಡ್ತೀಯಪ್ಪ ದೇವಸ್ಥಾನಕ್ಕೆ ಹೋಗಿ ಬಂದು? ಏನಾದರೂ ನಿನ್ನಲ್ಲಿ ಪ್ರಾಮಾಣಿಕತೆ ಇದೆಯಾ? ದಯೆ ಏನಾದರೂ ಎದ್ದು ಕಾಣುತ್ತಾ ನಿನ್ನಲ್ಲಿ? ಇದನ್ನು ನಾನೇನೇ ಪರೀಕ್ಷೆ ಮಾಡ್ಕೋಬೇಕು. ಅವ್ರು ಹೇಳ್ತಾರೆ, ಒಬ್ಬ ಮನುಷ್ಯ ತಾನು ತನಗೆ ಇಷ್ಟ ಬಂದಂತೆ ಏನು ಬೇಕಾದರೂ ಮಾಡಿ, ಹೊರಪ್ರಪಂಚದಲ್ಲಿ ನನಗೆ ಇಷ್ಟ ಕಣೆ, ನಾನು ಏನು ಬೇಕಾದ್ರೂ ಮಾಡ್ಕೊಂಡು ಗೆದ್ದು ಬರ್ತೀನಿ, ಸುಖವಾಗಿರಬಲ್ಲೆ ಎಂದು ಭಾವಿಸಿದ ಪಕ್ಷದಲ್ಲಿ, ಒಬ್ಬ ಮನುಷ್ಯ ತಾನು ತನಗೆ ಇಷ್ಟ ಬಂದಂತೆ ಏನು ಬೇಕಾದರೂ ಮಾಡಿ ಸುಖವಾಗಿರಬಲ್ಲೆ ಎಂದು ಭಾವಿಸಿದ ಪಕ್ಷದಲ್ಲಿ ಅದು ಬರೀ ಭ್ರಾಂತಿ. ಆತನು ಪದೇ ಪದೇ ಕಷ್ಟಗಳಿಗೆ ಒಳಗಾಗಿ ಪಾಠವನ್ನು ಕಲಿಯಲೇಬೇಕು. ಆದ್ದರಿಂದ ಪ್ರಕೃತಿ ನಿಯಮಗಳ ಅನುಸಾರವಾಗಿ ನಾವು ನಡೆಯನ್ನು ಅಭ್ಯಾಸ ಮಾಡ್ತೇವೆ. ಇದರಲ್ಲಿ ಇನ್ನೊಂದು ಕಟ್ಟಳೆ ಹೇಳ್ತಾರೆ, ಕೆಟ್ಟದ್ದಕ್ಕೆ ಪ್ರತಿಯಾಗಿ ಒಳ್ಳೆಯದನ್ನೇ ಮಾಡಬೇಕೆಂಬ ನಿಯಮ. ಏಕೆಂದರೆ ಬೆಂಕಿಯನ್ನು ಆರಿಸಬೇಕಾದರೆ ನೀರನ್ನು ಉಪಯೋಗಿಸಬೇಕು. ದ್ವೇಷದಿಂದ ಶಮನ ಆಗಲ್ಲ. ಬೆಂಕಿ ಉರಿತಾ ಇರಬೇಕಾದ್ರೆ ನೀರು ಹಾಕಿದರೆ ಬೆಂಕಿ ಆರುತ್ತೆ. ದ್ವೇಷಕ್ಕೆ ದ್ವೇಷನೇ ನಾವು ತೋರಿಸಿದರೆ ಇನ್ನು ಉಲ್ಬಣ ಆಗುತ್ತೆ. ಅದೇ ರೀತಿ ಕೆಟ್ಟದ್ದಕ್ಕೆ ಪ್ರತಿಯಾಗಿ ಕೆಟ್ಟದ್ದನ್ನು ಮಾಡಿದರೆ ಅದು ಹೆಚ್ಚಾಗುತ್ತದೆ. ದ್ವೇಷಕ್ಕೆ ಪ್ರತಿಯಾಗಿ ದ್ವೇಷವನ್ನು ಮಾಡಿದರೆ ದ್ವೇಷವು ವರ್ಧಿಸುತ್ತದೆ. ಅದಕ್ಕೋಸ್ಕರ ದ್ವೇಷಕ್ಕೆ ಪ್ರತಿಯಾಗಿ ಪ್ರೀತಿಯನ್ನು ತೋರಿಸಿದರೆ ದ್ವೇಷವು ತಣ್ಣಗಾಗುತ್ತದೆ. ನೋಡಿ ಎಷ್ಟು ಸುಲಭವಾಗಿ ನಮಗೆ ಬೋಧೆ ಕೊಡ್ತಾ ಇದ್ದಾರೆ ಅವರು. ನಾವು ಇದನ್ನು ವಿಮರ್ಶೆ ಮಾಡಬೇಕು. ಗಾಡಿಯ ಗಾಲಿಗಳು ನೋಡಿ, ಸ್ಪಷ್ಟವಾಗಿ ನಾವು ಕೇಳಿದ್ದನ್ನು, ಗಾಡಿಯ ಗಾಲಿಗಳು ಎತ್ತುಗಳ ಹೆಜ್ಜೆಯನ್ನು ಹಿಂಬಾಲಿಸುವಂತೆ. ಎತ್ತಿನ ಗಾಡಿ ನೋಡಿದ್ದೀವಲ್ಲ ನಾವು, ಎತ್ತುಗಳು ಹೋಗ್ತಾ ಇರ್ತವೆ, ಗಾಡಿ ಚಕ್ರಗಳು ಹಿಂದೆ ಹೋಗ್ತಾ ಇರ್ತವೆ. ಎತ್ತಿನ ಗಾಡಿಯ ಗಾಲಿಗಳು ಎತ್ತುಗಳ ಹೆಜ್ಜೆಯನ್ನು ಹಿಂಬಾಲಿಸುವಂತೆ ಕೆಟ್ಟ ಯೋಚನೆ, ಕೆಟ್ಟ ಕೆಲಸಗಳು ದುಃಖದಲ್ಲಿ ಕೊನೆಗೊಳ್ಳುವುವು. ಇದು ಶತಸಿದ್ಧ. ಇದು ಖಚಿತ. ಈ ನಿಯಮಗಳ ಬೆಳಕಿನಲ್ಲಿ ಬಾಳುವುದು ಮುಖ್ಯವೇ ಹೊರತು ಬರೀ ನಂಬಿಕೆಯಲ್ಲ.
ಆಯ್ತಪ್ಪ ಕರ್ಮ ಕಟ್ಟಳೆ ನಾವು ನಂಬ್ತೀವಿ ಅಂತ ಹೇಳಿದ ಮೇಲೆ ತಕ್ಕ ಫಲ ನಮಗೆ ಬರಬೇಕಂದ್ರೆ ಅದಕ್ಕೆ ಅನುಸಾರವಾಗಿ ನಡಿಬೇಕಲ್ಲ, ಕರ್ಮ ಕಟ್ಟಳೆ ಅನುಸಾರವಾಗಿ. ಅಲ್ಲಿ ನಾವು ಎಡುತ್ತೀವಿ, ಕರ್ಮ ಕಟ್ಟಳೆ ನಂಬ್ತೀವಿ ಆದರೆ ಪಾಲನೆ ಮಾಡಲ್ಲ. ಇದು ಸರಿಯಾದ ನಂಬಿಕೆ, ಸರಿಯಾದ ಯೋಚನೆ. ಎರಡನೇದು ಸರಿಯಾದ ಯೋಚನೆ ಎಂದರೆ ಸರಿಯಾದದ್ದನ್ನೇ ನಾವು ಚಿಂತಿಸಬೇಕು. ಸರಿಯಾದದ್ದು ಅಂದರೆ ಒಳ್ಳೆಯದನ್ನೇ ಚಿಂತನೆ ಮಾಡಬೇಕು ಯಾವಾಗಲೂ. ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಉದಾತ್ತವಾದ ವಿಷಯಗಳಿರಬೇಕು. ಒಳ್ಳೆಯ ಚಿಂತನೆ, ಒಳ್ಳೆಯದನ್ನೇ ನಾವು ಯಾವಾಗಲೂ ಚಿಂತನೆ ಮಾಡಬೇಕು. ಆ ಥರ ಉದಾತ್ತವಾದ ವಿಷಯಗಳು ಇಲ್ಲದಿದ್ರೆ ಏನಾಗುತ್ತೆ, ಕೆಲಸಕ್ಕೆ ಬಾರದ ಯೋಚನೆಗಳು ನಮ್ಮ ಮನಸ್ಸಿಗೆ ಬಂದು ತೂರ್ಕೊಂಡ್ಬಿಡ್ತವೆ. ಇನ್ನೊಂದು, ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿಯೂ ಸಮರ್ಪಕವಾಗಿಯೂ ಮಾಡಿ ಮುಗಿಸಬೇಕು. ಅಂದರೆ ನಮ್ಮ ಪೂರ್ತ ಗಮನವು ಕೆಲಸದ ಮೇಲಿರಬೇಕು. ಒಂದು ಕೆಲಸ ಮಾಡಬೇಕಾದ್ರೆ ಪೂರ್ತಿ ನಾವು ಗಮನ ಹರಿಸಿದರೆ ಕೆಟ್ಟ ಒಂದು ಯೋಚನೆಗಳು ನಮ್ಮೊಳಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಗುರುಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಇಟ್ಟುಕೊಂಡು ಪ್ರಾಪಂಚಿಕ ಕೆಲಸದಿಂದ ಬಿಡುವು ದೊರೆತ ಕೂಡಲೇ ಆ ಸದ್ವಿಷಯಗಳು ನಮ್ಮ ಮನಸ್ಸಿನ ಮುಂದೆ ಸುಳಿಯುವಂತೆ ಮಾಡಿಕೊಳ್ಳಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷ ಒಳ್ಳೆಯ ಚಿಂತನೆಗಳನ್ನೇ ನಾವು ಮಾಡ್ತಾ ಇದ್ದರೆ ದೈನಂದಿನ ಜೀವನದಲ್ಲಿ ನಮ್ಮ ಕೆಲಸಗಳು, ಏಕಾಗ್ರತೆಯಿಂದ ಮಾಡೋ ಕೆಲಸಗಳು ಮುಗಿದ ತಕ್ಷಣವೇ ಬೆಳಿಗ್ಗೆ ಚಿಂತನೆ ಮಾಡಿರ್ತೀವಲ್ಲ, ಅವು ನಮ್ಮ ಮನಸ್ಸಿನ ಮುಂದೆಲಿ ಬರಬೇಕು. ನಮ್ಮ ಯೋಚನೆಗಳು ಸರಿಯಾಗಿರಬೇಕಾದರೆ ಒಂದು ನಿರ್ದಿಷ್ಟವಾದ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರಬೇಕೇ ವಿನಃ ಚದುರಿರಕೂಡದು. ಒಂದು ಸರಿ ಆ ಚಿಂತನೆ ಮಾಡೋದು, ನೆಕ್ಸ್ಟು ಇದರಲ್ಲಿ ಇನ್ನೊಂದು ಹಾಗೆ ಚದುರಬಾರ್ದು ಅಂತ. ಸರಿಯಾದ ಯೋಚನೆ ಎಂದರೆ ಅದರಲ್ಲಿ ಕೆಟ್ಟುದರ ಸೋಂಕು ಇರಬಾರದು. ಯಾವ ವಿಧವಾದ ಕೆಟ್ಟುದರ ನೆರಳೂ ಇದ್ದರೂ ಅಂಥದನ್ನು ಕೂಡಲೇ ಹೊರದೂಡಬೇಕು. ನೋಡಿ, ಇಲ್ಲಿ ನಿರ್ಮಲವಾದ ಹೃದಯ ಅನ್ನೋ ಒಂದು ವಿಷಯವನ್ನು ನಾವು ತಗೋಬೇಕು. ನಿರ್ಮಲವಾದ ಹೃದಯ, ನಾವೆಲ್ಲರೂ ನಮ್ಮ ಹೃದಯವನ್ನು ನಿರ್ಮಲವಾಗಿಟ್ಕೊಳ್ಬೇಕು. ಯಾವ ರೀತಿ? ಹೊರಗಿನಿಂದ ಕೆಟ್ಟ ಯೋಚನೆಗಳು ಬಂದ ತಕ್ಷಣ ಅದಕ್ಕೆ ವಿರುದ್ಧವಾದ ಒಳ್ಳೆಯ ಯೋಚನೆಯನ್ನು ಮಾಡಬೇಕು ನಾವು. ಕೆಟ್ಟ ಯೋಚನೆ ಬಂತು ಬಂದ ತಕ್ಷಣ ಅದ್ರ ಚಿಂತನೆ ಮಾಡೋಕ್ಕೆ ಹೋಗಬಾರ್ದು. ಒಳ್ಳೆಯ ಚಿಂತನೆ ಕಡೆಗೆ ನಮ್ಮ ಗಮನ ಹರಿಸ್ಬೇಕು. ಇನ್ನೊಂದು, ಯಾವಾಗಲೂ ಎಂಥ ಸಂದರ್ಭದಲ್ಲೂ ಕೂಡ ನಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ಇದು ನಿರ್ಮಲವಾದ ಹೃದಯವನ್ನು ಇಟ್ಕೊಳ್ಳೋಕ್ಕೆ ದಾರಿ. ಇವೆರಡು ಪಾಯಿಂಟ್. ಸರಿಯಾದ ಯೋಚನೆಗೆ ಮತ್ತೊಂದು ಅರ್ಥವಿದೆ. ಅದೇನೆಂದರೆ ಕರಾರುವಾಕ್ಕಾದುದು ಎಂದರೆ ಸತ್ಯ, ಅಪ್ಪಟ ಸತ್ಯವನ್ನೇ ಚಿಂತಿಸಬೇಕು ನಾವು. ಒಬ್ಬನು ಸಾಮಾನ್ಯವಾಗಿ ಕೆಟ್ಟವನನ್ನ ಒಂದು ಅಭಿಪ್ರಾಯ ನಮಗೆ ಬಂದುಬಿಟ್ರೆ ಅವನು ಮಾಡೋದೆಲ್ಲ ನಮಗೆ ಸರಿ ಕಾಣೋದೇ ಇಲ್ಲ, ಕೆಟ್ಟದ್ದಾಗೆ ಕಾಣುತ್ತೆ. ಆತನಿಗೆ ಕೆಲವು ಉದ್ದೇಶಗಳನ್ನು ನಾವು ಆರೋಪಣೆ ಮಾಡ್ತೀವಿ. ಭಗವಾನ್ ಬುದ್ಧರ ಅರ್ಥದಲ್ಲಿ ಸರಿಯಾದ ಯೋಚನೆ ಎಂದರೆ ಅವು ಉದಾರತೆಯಿಂದಲೂ ಸತ್ಯದಿಂದಲೂ ಕೂಡಿರಬೇಕು. ಒಬ್ಬನಲ್ಲಿರುವ ಕೆಟ್ಟದ್ದನ್ನೇ ಗಮನಿಸಿ ಅದನ್ನೇ ಚಿಂತಿಸುವುದರಿಂದ ಆ ಕೆಟ್ಟ ಸ್ವಭಾವವನ್ನು ಬಲಪಡಿಸಿ ಆತನ ಕಷ್ಟವನ್ನು ಹೆಚ್ಚಿಸುತ್ತೇವೆ. ನೋಡಿ, ಇನ್ನೊಬ್ಬರಲ್ಲಿರುವ ಕೆಟ್ಟದ್ದನ್ನು ನಾವು ಅದನ್ನೇ ಯೋಚನೆ ಮಾಡ್ತಾ ಇದ್ದರೆ ಅವನಲ್ಲಿ ಆ ಕೆಟ್ಟ ಸ್ವಭಾವ ಜಾಸ್ತಿ ಆಗುತ್ತಂತೆ, ನಮಗೂ ಕೂಡ ಅದರಿಂದ ಕೇಡು ಉಂಟಾಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಕರ್ಮ ಮಾಡಿದರೆ ಸ್ಥೂಲ ಲೋಕದಲ್ಲಿ 1 ನಂಬರು, ಅದೇ ಕೆಲಸವನ್ನು ಕೆಟ್ಟ ಭಾವನೆಯಿಂದ ಮಾಡಿದರೆ ಅದಕ್ಕೆ 5ರಷ್ಟು ಫಲ. ಅದನ್ನೇ ಒಳ್ಳೆಯ ಯೋಚನೆ ಅಥವಾ ಅಂದರೆ ಕೆಟ್ಟ ಯೋಚನೆಗೆ ಆಗಲಿ ಒಳ್ಳೆಯ ಯೋಚನೆಗಾಗಲಿ ಅದರ ಫಲ ಇದ್ದೇ ಇರುತ್ತೆ, 25ರಷ್ಟು. ಸ್ಥೂಲ ಲೋಕ 1%, ಕಾಮಲೋಕ 5%, ಮನೋಲೋಕದಲ್ಲಿ 25%. ಆದ್ದರಿಂದ ಯೋಚನೆಗಳು ಒಳ್ಳೆಯವಾಗಿರುವಂತೆ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಏಕೆಂದರೆ ನಮ್ಮ ಯೋಚನೆಗಳು ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ.
ನಮ್ಮ ಶೀಲ ಸ್ವಭಾವವನ್ನು ರಚಿಸುತ್ತವೆ. ಇನ್ನು ಸರಿಯಾದ ಮಾತು, ಮೂರನೆಯದು ಮೆಟ್ಲು, ಸರಿಯಾದ ಮಾತು. ನೋಡಿ, ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಈ ಮಾತಿನ ನಿಯಮವನ್ನು ನಾವು ಪಾಲಿಸಿದ್ದೇ ಆದರೆ ಈಗಿನ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಮಾತಿನ ನಿಯಮ ಏನು ಹೇಳ್ತಾರೆ? ಮಾತು ದಯೆಯಿಂದ ಕೂಡಿರಬೇಕು. ಯಾವುದೋ ಮಾತು ಹೇಳಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ, ನಾವು ಸ್ವಲ್ಪ ತಡೆದು ಇದನ್ನು ವಿಚಾರ ಮಾಡಬೇಕು. ನಾನು ಈಗ ಹೇಳಲಿಕ್ಕೆ ಹೊರಟಿರೋ ಮಾತು ದಯೆಯಿಂದ ಕೂಡಿದೆಯಾ, ಸತ್ಯವಾಗಿದೆಯಾ, ಅದರಿಂದ ಏನಾದರೂ ಪ್ರಯೋಜನ ಉಂಟಾ? ಈ 3 ಲಕ್ಷಣಗಳಲ್ಲಿ ಯಾವ ಲಕ್ಷಣ ಇಲ್ಲರೂ ಮಾತಾಡೋದೇ ಬೇಡ, ಮೌನ. ಅದಕ್ಕಿಂತ ಮೌನ ಬಹಳ ಶ್ರೇಷ್ಠ. ಡಾಕ್ಟರ್ ಬೆಸೆಂಟರ್ ಪ್ರಕಾರ ಯಾವುದಾದ್ರೂ ಮಾತು ಹೇಳೋಕ್ಕಿಂತ ಮುಂಚೆ ಅದು ನಿಜವೇ, ಅಗತ್ಯವೇ, ದಯಾಪರವೇ, ಈ ಲಕ್ಷಣಗಳಿಲ್ಲದರೆ ಆ ಮಾತನ್ನು ಆಡಲೇಕೂಡದು. ಕೃಷ್ಣದೇವ ಹೇಳ್ತಾರೆ, ಮನುಷ್ಯನು ಆಡುವ ಪ್ರತಿಯೊಂದು ಅನವಶ್ಯಕವಾದ ಮಾತಿಗೂ, ಅನಾವಶ್ಯಕವಾದ ಮಾತು ಎಷ್ಟು ಆಡ್ತೀವಿ ನಾವು ಬೆಳೆಯಿಂದ ಸಾಯಂಕಾಲದೊಳಗೆ. ಮನುಷ್ಯನು ಆಡುವ ಪ್ರತಿಯೊಂದು ಅನವಶ್ಯಕವಾದ ಮಾತಿಗೂ ಆತನು ಪರಲೋಕದಲ್ಲಿ ಸರಿಯಾದ ಕಾರಣವನ್ನು ತೋರಿಸಿಕೊಡಬೇಕಾಗುತ್ತದೆ. ನೋಡಿ, ಎಷ್ಟು ಎಚ್ಚರಿಕೆ ಇರಬೇಕು ನಾವು. ಅದಕ್ಕೇ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳಿದರು. ಕೆಲವರು ಅನಾವಶ್ಯಕವಾದ ಮಾತುಗಳು ಹೇಳ್ತಾರೆ. ಅಂದರೆ ಇನ್ನೊಬ್ಬರನ್ನ ಟೀಕೆ ಮಾಡೋದು, ಹಂಗಿಸೋದು, ಇಂಥದ್ರೆಲ್ಲ ನಾವು ತಿಸಾಕು ಸೊಸೈಟಿ ಸದಸ್ಯರು ಅದನ್ನು ಅಭ್ಯಾಸ ಮಾಡಬಾರ್ದು. ಪ್ರಪಂಚದ ಜನಗಳು ಏತಕ್ಕೋಸ್ಕರ ಮಾತಾಡ್ತಾರೆ? ತಮ್ಮ ಜಾಣ್ಮೆಯನ್ನು ಪ್ರದರ್ಶಿಸೋದು. ನಾನು ಭಾರಿ ಜಾಣನಪ್ಪ, ಎಷ್ಟು ತಿಳ್ಕೊಂಡಿದ್ದೀನಿ ಅಂತ ತೋರ್ಸೋಕ್ಕೋಸ್ಕರ ಮಾತಾಡ್ತೀವಿ ನಾವು. ಆಮೇಲೆ ತಮ್ಮ ಪ್ರತಿಷ್ಠೆಯನ್ನು ತೋರಿಸುವ ಸಲುವಾಗಿ, ಆಮೇಲೆ ಮಾತಾಡದೇ ಇದ್ದರೆ ಅದು ಸಭ್ಯತೆ ಅಲ್ಲ ಕಣಪ್ಪ ಅಂತ ಹೇಳಿ ಅದಕ್ಕೆ ಮಾತಾಡ್ತಾ ಹೋಗ್ತೀವಿ ಅನಾವಶ್ಯಕವಾಗಿ. ಮಾತನಾಡದೆ ಸುಮ್ಮನಿರುವುದು ಮರ್ಯಾದೆಗೆ ತಪ್ಪುದಲ್ಲ ಎಂಬ ಭ್ರಾಂತಿಗೆ ಒಳಗಾಗಿ ಮಾತಾಡ್ತಲೇ ಇರ್ತೀವಿ. ಆದ್ದರಿಂದ ಸರಿಯಾದ ವಚನ ನಿಷ್ಠೆಯಲ್ಲಿ ನಾವು ಎಷ್ಟು ಜಾಗರೂಕರಾಗಿದ್ದರೂ ಸಾಲದು. ಈ ಒಂದು ಅಂಗದಲ್ಲಿ ಇನ್ನೊಂದು ಭಾಗ ಇದೆ. ಯಾವುದೋ ಒಂದು ಕೆಟ್ಟ ವಿಷಯ ನಾವು ಕೇಳ್ತೀವಿ ಒಬ್ಬರಿಂದ, ನಾವೇನು ಮಾಡ್ತೀವಿ, ಅದನ್ನು ಪಾಸ್ ಆನ್ ಮಾಡ್ತೀವಿ ಇನ್ನೊಬ್ಬರಿಗೆ. ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬರಿಗೆ ಅದನ್ನು ಹೇಳಬಾರ್ದು ಅಂತ ಹೇಳ್ತಾರೆ ಇಲ್ಲಿ ಭಗವಾನ್ ಬುದ್ಧರು. ಇತರರ ಕೆಟ್ಟ ಕೆಲಸವನ್ನು ಪ್ರಸ್ತಾಪ ಮಾಡುವುದು ನಮ್ಮ ಕೆಲಸವಲ್ಲ. ಅನೇಕ ಸಂದರ್ಭಗಳಲ್ಲಿ ಇತರರಿಗೆ ಸಂಬಂಧಪಟ್ಟ ಕಥೆಗಳು ಸತ್ಯವಾಗಿರುವುದಿಲ್ಲ, ಉತ್ಪ್ರೇಕ್ಷೆಯಿಂದ ಕೂಡಿರ್ತವೆ. ಒಂದು ವೇಳೆ ಅವು ನಿಜವಾಗಿದ್ದರೂ ಕೂಡ ನಾವು ಮೌನವಾಗಿದ್ದರೆ ಬಹಳ ಒಳ್ಳೆಯ ಒಂದು ಅಭ್ಯಾಸ ಮಾಡಿದಂಗಾಗುತ್ತೆ. ನಾವು ಅಂತಹ ವಿಷಯದಲ್ಲಿ ಮೌನವೇ ಅಭ್ಯಾಸ ಮಾಡಿದರೆ ದಯೆಯನ್ನು ಅನುಷ್ಠಾನ ಮಾಡಿದಂತಾಗುತ್ತೆ. ದಯೆನ ಅನುಷ್ಠಾನ ಮಾಡಿದಂಗೆ ಆಗುತ್ತೆ ನಾವು ಮೌನವಾಗಿದ್ದರೆ. ಹೌದಪ್ಪ, ನಮ್ಮ ಮನೆಯಲ್ಲಿ ಯಾರೋ ಏನೋ ಕೆಟ್ಟ ಕೆಲಸ ಮಾಡಿದ್ದಾರೆ, ನಾವು ಪ್ರಚಾರ ಮಾಡೋಕ್ಕೆ ಹೋಗ್ತೀವ? ಪಕ್ಕದ ಮನೆಯಲ್ಲೋ ಏನಾದರೂ ಒಂದು ವಿಷಯ ನಮಗೆ ಬಂದುಬಿಟ್ರೆ ಅದು ಎಲ್ಲರಿಗೂ ಹೇಳೋಕ್ಕೆ ಹೋಗ್ತೀವಿ. ನಮ್ಮ ಮನೆಯಲ್ಲಿ ಅಂತಹ ಕೆಟ್ಟ ಕೆಲಸಗಳು ಯಾರಾದರೂ ನಮ್ಮ ಸದಸ್ಯರು ಮಾಡಿದರೆ ನಾವು ಅದನ್ನು ಪ್ರಚಾರ ಮಾಡೋಕ್ಕೆ ಹೋಗ್ತೀವ? ಹಾಗೆ ಅವ್ರ ವಿಷಯವನ್ನು ಕೂಡ ನಾವು ಇನ್ನೊಬ್ಬರಿಗೆ ತಿಳಿಸೋಕ್ಕೆ ಹೋಗಬಾರ್ದು. ಸರಿಯಾದ ಕಾರ್ಯ, ಯಾವ ನಮ್ಮ ಯೋಚನೆಗಳು ಒಳ್ಳೆಯವಾಗಿರ್ತವೋ, ಅಂದರೆ ಒಳ್ಳೆಯದನ್ನೇ ನಾವು ಯೋಚನೆ ಮಾಡ್ತೀವೋ, ಚಿಂತನೆ ಮಾಡ್ತೀವೋ, ಆವಾಗ ನಮ್ಮ ಮಾತುಗಳು ಕೂಡ ಒಳ್ಳೆಯವಾಗಿರ್ತವೆ, ನಮ್ಮ ಕೆಲಸ ಕೂಡ ಒಳ್ಳೆಯದೇ ಆಗಿರುತ್ತೆ. ಅದರಿಂದ ಅವ್ರು ಹೇಳ್ತಾರೆ, ನಮ್ಮ ಕೆಲಸವು ಪೂರ್ವಾಲೋಚನೆಯಿಂದ ಹೊರಹೊಮ್ಮಬೇಕು. ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಆಲೋಚನೆ ಮಾಡಿ ಕಾರ್ಯಗತ ಮಾಡ್ಕೋಬೇಕಂದ್ರೆ ವಿವೇಚನೆ ಇಲ್ಲದೆ ನಿಷ್ಪ್ರಯೋಜಕರವಾದ ಕೆಲಸಕ್ಕೆ ಧುಮುಕಬಾರದು. ಅಲ್ಲದೆ ಆದಷ್ಟು ಜಾಗರೂಕತೆಯಿಂದ ಯೋಚಿಸಿ ಕಾರ್ಯೋನ್ಮುಖರಾಗಬೇಕು. ಯಾಕಂದರೆ ನಾವು ಸಪರೇಟಾಗಿ ಏಕಾಂಗಿ ಜೀವನ ನಡೆಸಲಿಕ್ಕಾಗಲ್ಲ. ಪ್ರಪಂಚದ ಮಧ್ಯದಲ್ಲಿ ಇದ್ದೀವಿ ನಾವು. ನಮ್ಮ ಯೋಚನೆಗಳು, ಮಾತುಗಳು, ಕೆಲಸಗಳು ಬೇರೆಯವ್ರ ಮೇಲೆ ಪರಿಣಾಮ ಉಂಟು ಮಾಡ್ತವೆ.
ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ನಾವು. ನಿಸ್ವಾರ್ಥ ಜೀವಿತದ ಆದರ್ಶವು ಭಗವಾನ್ ಬುದ್ಧರದು. ಆ ಮಹಾನುಭಾವರು ಸ್ವಂತ ವಿಷಯವಾಗಿ ಯೋಚಿಸುತ್ತಲೇ ಇರಲಿಲ್ಲ. ಯಾವಾಗಲೂ ಇನ್ನೊಬ್ಬರ ಬಗ್ಗೆನೇ, ಇನ್ನೊಬ್ಬರ ಒಳಿತಿನ ಬಗ್ಗೆನೇ ಅವರು ಚಿಂತನೆ ಮಾಡ್ತಾಯಿದ್ರು. ಇನ್ನು ಸರಿಯಾದ ಜೀವನೋಪಾಯ, ಹೊಟ್ಟೆಪಾಡಿಗೆ ನಾವು ಜೀವನ ಅವಲಂಬಿಸಿರ್ತೀವಲ್ಲ ಹೊರ ಪ್ರಪಂಚದಲ್ಲಿ, ಆ ಕಸುಬು ಯಾವ ಥರ ಇರಬೇಕು ಅಂತ ಹೇಳ್ತಾರೆ ನೋಡ್ರಿ ಭಗವಾನ್ ಬುದ್ಧರು. ಸರಿಯಾದ ಕಸುಬು ಯಾವುದೆಂದರೆ, ಯಾವ ಜನರಿಗೂ, ಸಮಾಜಕ್ಕೂ, ನೆರೆಹೊರೆಯವರಿಗೂ, ನಮ್ಮಲ್ಲಿ ಕೆಲಸ ಮಾಡಿಕೊಂಡಿರುವವರಿಗೂ ಮತ್ತು ನಮಗೂ ಬಾಧಕರವಲ್ಲದ ಕಸುಬು. ಅಂತಹ ಒಂದು ಕಸುಬನ್ನು ನಾವು ಅಲ್ಲಿ ಆರಿಸ್ಕೊಂಡು ಮಾಡಬೇಕು. ಧರ್ಮಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳಬೇಕು. ಹಾಗೆ ನೋಡಿದಾಗ ಇಲ್ಲಿ ಯಾವ ಪ್ರಾಣಿಗೂ ತೊಂದರೆ ಮಾಡಬಾರ್ದು ಅಂದಾಗ ಈ ಕಟುಕರ ಕಸುಬು, ಮೀನಿಡಿಯೋದು ಅಥವಾ ಈ ಮದ್ಯಪಾನ ಮಾರೋ ಅಂಗಡಿಗಳು ಇಂಥವೆಲ್ಲ ಸರಿಯಾದ ವೃತ್ತಿಗಳಲ್ಲ, ಸರಿಯಾದ ಕಸುಬುಗಳಲ್ಲ. ಹಾಗೆ ವರ್ತಕರು ಕೂಡ ನಾವು ಗಿರಾಕಿಗಳು ಅಂಗಡಿಗೆ ಹೋಗ್ತೀವಿ, ಅವನು ಕೂಡ ನಾವು ಒಳ್ಳೆತನದಿಂದ ವರ್ತಿಸ್ಬೇಕು. ಹೆಚ್ಚಿನ ಲಾಭ ಇಟ್ಕೊಳ್ಳೋದಲ್ಲಿ ಸರಕು ಕೆಟ್ಟ ಮಾಲ್ನ ಒಳ್ಳೆ ಮಾಲು ಅಂತ ಹೇಳಿ ಮಾರಿ ಹೆಚ್ಚಿನ ಲಾಭ ಸಂಪಾದನೆ ಮಾಡೋದು, ಇವೆಲ್ಲ ಮಾಡಬಾರ್ದು. ಇವೆಲ್ಲ ಸರಿಯಾದ ಕಸುಬಲ್ಲ. ವರ್ತಕರಿಗೆ ಬಹಳ ಚೆನ್ನಾಗಿ ಇಲ್ಲಿ ಸ್ಪಷ್ಟನೆ ಕೊಟ್ಟದರು. ವರ್ತಕನು ಅಪ್ರಾಮಾಣಿಕನಾಗಿರಬಾರದು, ಅಳತೆ ತೂಕದಲ್ಲಿ ಮೋಸ ಮಾಡಬಾರದು, ಬೆಲೆಗೆ ತಕ್ಕಂತೆ ಒಳ್ಳೆಯ ಪದಾರ್ಥಗಳನ್ನೇ ಮಾರಬೇಕು. ಕಡಿಮೆ ಪದಾರ್ಥಗಳನ್ನು ಶ್ರೇಷ್ಠ ಪದಾರ್ಥವೆಂದು ಹೇಳಿ ಹೆಚ್ಚಿನ ಬೆಲೆಗೆ ಮಾರಿ ಹೆಚ್ಚಿನ ಲಾಭ ಸಂಪಾದನೆ ಮಾಡುವ ಉದ್ದೇಶವಿದ್ದರೆ ಅದು ಧಾರ್ಮಿಕವಾದುದಲ್ಲ, ಸರಿಯಾದುದಲ್ಲ. ಇನ್ನು ಮುಂದಿನ ಒಂದು ಮೆಟ್ಟಲು ಸತ್ಪ್ರಯತ್ನ. ಇದು ಬಹಳ ಮುಖ್ಯವಾದುದು ಅಂತ ಹೇಳ್ತಾರೆ ಅವರು. ಇತರರಿಗೆ ಕೆಟ್ಟದ್ದನ್ನು ಮಾಡದೇ ಇರತಕ್ಕ ಒಳ್ಳೆಯತನ ಸಾಲದು. ನಾವೆಲ್ಲ ಭಾಳ ಒಳ್ಳೆಯರಪ್ಪ, ಯಾರಿಗೂ ಏನು ತೊಂದರೆ ಕೊಡಲ್ಲ, ಇನ್ನೊಬ್ಬರಿಗೆ ಹಿಂಸೆ ಕೊಡಲ್ಲ ಅಂತ ಅಂದ್ಕೊಂಡಿರ್ತೀವಿ ನಾವು. ಆದರೆ ನಮ್ಮಿಂದ ನಿರೀಕ್ಷಿಸಲ್ಪಟ್ಟಿರೋದು ಅದನ್ನಲ್ಲ. ಕೆಟ್ಟದ್ದನ್ನು ಮಾಡದೇ ಇರುವುದು ಬಿಡುವುದು ಮಾತ್ರ ಅಲ್ಲ, ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಿರಬೇಕು. ಇದು ಸತ್ಪ್ರಯತ್ನ. ಇನ್ನೊಬ್ಬರಿಗೆ ಯಾವಾಗಲೂ ಒಳ್ಳೆಯದು ಮಾಡ್ತಾ ಇರೋದೇನೆ ಸರಿಯಾದ ಪ್ರಯತ್ನ. ವಾಟ್ ಕೆನ್ ಐ ಗಿವ್ ಯು ಅಂತ ಅಂದ್ಕೊಳ್ತಿರ್ಬೇಕಂತ ಯಾವಾಗಲೂ. ಭಗವಾನ್ ಬುದ್ಧರು ತಮ್ಮ ಬೋಧೆ ಸಾರವನ್ನೆಲ್ಲ 2 ಸಾಲಿನಲ್ಲಿ ಅಡಗಿಸಿಟ್ಟಿದ್ದಾರೆ. ಕೆಟ್ಟದ್ದನ್ನು ತ್ಯಜಿಸು, ಒಳ್ಳೆಯದನ್ನು ಮಾಡುವುದನ್ನು ಕಲಿ. ಸತ್ಪ್ರಯತ್ನವೆಂದರೆ ಇತರರಿಗೆ ಪ್ರಯೋಜನವಾಗುವಂತೆ ನಡೆಸುವುದೇ ಆಗಿದೆ. ನಮ್ಮ ಜೀವನವನ್ನು ಇತರರಿಗೆ ಪ್ರಯೋಜನವಾಗುವಂತೆ ನಡೆಸುವುದು ಸತ್ಪ್ರಯತ್ನ. ಸ್ವಲ್ಪ ಬಹಳ ಆಳವಾಗಿ ಇದನ್ನು ವಿಮರ್ಶೆ ಮಾಡ್ತಾ ಹೋಗಲಿಕ್ಕೆ ಕಾಲದ ಒಂದು ಪರಿಧಿ. ಅದರಿಂದ ಇದನ್ನು ಇನ್ನೊಂದು ಉಪನ್ಯಾಸದಲ್ಲಿ ಬೇಕಾದ್ರೆ ಶೀಲ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದರಲ್ಲಿ ಸರಿಯಾದ ಮಾತು, ಸರಿಯಾದ ಜೀವನೋಪಾಯ, ಸರಿಯಾದ ಒಂದು ಕಾರ್ಯ, ಈ 3 ಸೇರಿಸಿ ಒಂದು ಶೀಲ ಅನ್ನೋದೊಂದು ಸಬ್ಜೆಕ್ಟ್ ಇದೆ. ಅಲ್ಲಿ ಬೇಕಾದ್ರೆ ಡಿಸ್ಕಷನ್ ಮಾಡ್ಬೋದು ಚೆನ್ನಾಗಿ. ಇನ್ನು ಸರಿಯಾದ ನೆನಪು. ಈ ಸರಿಯಾದ ಪ್ರಯತ್ನ ಅಂದರೆ ಇತರರಿಗೆ ಒಳ್ಳೆಯದು ಮಾಡೋದನ್ನೇ ನಾವು ಯಾವಾಗಲೂ ಪ್ರಯತ್ನ ಪಡಬೇಕು ಅಂತ. ಸರಿಯಾದ ನೆನಪು. ಇಲ್ಲಿ ಭಗವಾನ್ ಬುದ್ಧರ ಅರ್ಥದಲ್ಲಿ ಇದಕ್ಕೆ ಸರಿಯಾದ ಅರ್ಥ ಇಂದಿನ ಜನ್ಮಗಳ ನೆನಪು, ಪೂರ್ವ ಜನ್ಮಗಳ ಸ್ಮರಣೆ. ಆ ಮಹಾನ್ ಭಾವರನ್ನ ಒಂದು ಸರಿ ಯಾರೋ ಬಂದು ಒಬ್ಬ ದಾರಿ ಹೋಗಕ್ಕೆ ಬಂದು ನಿಂದನೆ ಮಾಡ್ತಾನೆ, ಚೆನ್ನಾಗಿ ಬೈತಾನೆ ಅವನು. ಇವರು ಬಹಳ ಸಮಾಧಾನವಾಗಿರ್ತಾರೆ ಬುದ್ಧರು. ಅವನು ಹೋದ್ಮೇಲೆ ಶಿಷ್ಯರು ಕೇಳ್ತಾರೆ, ಏನು ಸ್ವಾಮಿ ಅಷ್ಟೆಲ್ಲ ಅವನು ನಿಂದನೆ ನಿಮ್ಮನ್ನು ದೂಷಣೆ ಮಾಡಿದ್ನಲ್ಲ, ಭಾಳ ಶಾಂತವಾಗದಿರಲ್ಲ. ಹೌದಪ್ಪ, ಹಿಂದಿನ ಜನ್ಮದಾಗೆ ಅವನನ್ನು ನಾನು ದೂಷಿಸಿದ್ದೆ. ಈಗ ಅವನು ಅದಕ್ಕೆ ಪ್ರತಿಯಾಗಿ ನನ್ನನ್ನು ದೂಷಣೆ ಮಾಡ್ತಾ ಇದ್ದಾನೆ, ನಿಂದಿಸ್ತಾ ಇದ್ದಾನೆ. ಇದಕ್ಕೆ ಪ್ರತಿಭಟಿಸಿ ಕೋಪ ಮಾಡಿಕೊಳ್ಳುವುದು ಸರಿಯಾದುದಲ್ಲ. ನೋಡಿ, ಎಲ್ಲಾದರೂ ಹೊರಗಡೆ ನಾವು ಹೋಗ್ತಾ ಇರ್ತೀವಿ, ಯಾರಾದರೂ ಬಂದು ಸಡನ್ನಾಗಿ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ, ಚೆನ್ನಾಗಿ ಬೈತಾರೆ ಅಂದ್ಕೊಳ್ರಿ. ನಾವು ಈಸಾಭ್ಯ ಸೊಸೈಟಿ ಸದಸ್ಯರು ಮೌನವಾಗಿರಬೇಕು.
ಏಕೆ? ಹಿಂದಿನ ಜನ್ಮದ ದುಷ್ಕರ್ಮ. ಇದು ದುಷ್ಕರ್ಮಪ್ಪ, ನಾನು ಅವನು ಯಾವಾಗಲೂ ಬೈದಿದ್ದು ಹಿಂದಿನ ಜನ್ಮದಲ್ಲಿ. ಈಗ ಅವನು ಉತ್ತರ ಕೊಡ್ತಾ ಇದ್ದಾನೆ, ತೀರಿಸ್ಕೊಳ್ತಾ ಇದ್ದಾನೆ. ಸಮಾಧಾನ, ಶಾಂತಿಯಾಗಿರಬೇಕು. ಅನೇಕ ಘಟನೆಗಳಲ್ಲಿ ಯಾವುದು ನಮ್ಮ ಸ್ಮರಣೆಗೆ ಬರಲು ಯೋಗ್ಯವಾದುದು, ಯಾವುದು ಅಲ್ಲ ಎಂಬ ವಿವೇಚನೆಯಿಂದ ನಡೆದುಕೊಳ್ಳುವುದೇ. ಇಲ್ಲಿ ನಮ್ಮ ಲೆವೆಲ್ಗೆ ನಾವು ಹಿಂದಿನ ಜನ್ಮದ ನೆನಪುಗಳು ನಮಗಿಲ್ಲ. ನಮ್ಮ ಈಗಿನ ಮಟ್ಟದಲ್ಲಿ ನಾವೇನು ಮಾಡ್ಬೋದು ಅಂದರೆ, ಈಗ ಪ್ರಿಯವಾದ ಘಟನೆಗಳು, ಅಪ್ರಿಯವಾದ ಘಟನೆಗಳು ಬೇಕಾದಷ್ಟು ನಡೀತವೆ ನಮ್ಮ ದೈನಂದಿನ ಜೀವಿತದಲ್ಲಿ. ವಿವೇಕಿಯು ಅಂದರೆ ನಾವು ಸೊಸೈಟಿ ಸದಸ್ಯರು, ನಾವೆಲ್ಲ ವಿವೇಕಿಗಳು. ನಾವು ಏನು ಮಾಡಬೇಕು? ಒಳ್ಳೆಯದನ್ನೇ, ಪ್ರಿಯವಾದುದನ್ನೇ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕೆಟ್ಟದು ಮತ್ತು ಅಪ್ರಿಯವಾದುದನ್ನು ಮನಸ್ಸಿನಿಂದ ಹೊರಕ್ಕೆ ತಳ್ಳಿಬಿಡಬೇಕು. ಇದೇ ಸರಿಯಾದ ನೆನಪು. ಯಾರಾದರೂ ಏನಾದರೂ ನಿಂದನೆ ಮಾಡಿದರೆ ತಕ್ಷಣ ನಮಗೆ ಕರ್ಮ ಸಿದ್ಧಾಂತ ನೆನಪಿಗೆ ಬಂದ್ಬಿಡ್ಬೇಕು. ಓ, ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ್ದೆ. ಈಗ ಅವನು ತೀರಿಸ್ಕೊಳ್ತಾ ಇದ್ದಾನೆ. ಸಮಾಧಾನ ಆಗಿರಬೇಕು, ಮರೆತು ಬಿಡ್ಬೇಕು ಅದನ್ನು. ಯಾರೋ ಒಬ್ಬರು ಸಹಾಯ ಮಾಡಿದ್ರಪ್ಪ ನಮಗೆ, ಅದನ್ನು ನಾವು ಜೀವಮಾನ ಪರ್ಯಂತ ನೆನಪಲ್ಲಿ ಇಟ್ಕೊಳ್ಬೇಕು. ಇದು ಸರಿಯಾದ ಸ್ಮರಣೆ. ಕೆಟ್ಟದ್ದನ್ನು ಮರಿ ಒಳ್ಳೆಯದನ್ನು ನೆನಪು ಮಾಡ್ಕೊಳ್ಳೋದೇ ಸರಿಯಾದ ಸ್ಮರಣೆ. ಒಂದು ಕೆಟ್ಟ ಯೋಚನೆಯನ್ನು ಮನಸ್ಸಿನಲ್ಲಿ, ಈಗ ಒಬ್ರು ಯಾರೋ ಬೈತಾರೆ, ನಾನು ಅದನ್ನೇ ವಾರಗಟ್ಟಲೆ ಚಿಂತನೆ ಮಾಡ್ತೀನಿ. ಅಯ್ಯೋ, ಅಷ್ಟೆಲ್ಲ ಜನಗಳು ಮುಂದೆ ನನ್ನ ನಿಂದನೆ ಮಾಡಿಬಿಟ್ಟಪ್ಪ, ಮಾಡಿ 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 ಅವ್ರು ಹೋಗಿ ಸುಪ್ತ ಮನಸ್ಸಿನಲ್ಲಿ ಹೊಕ್ಕೊಂಡು ಅದೇ ಒಂದು ಹುಣ್ಣಾಗ್ಬಿಡುತ್ತೆ ನಮಗೆ. ಹುಣ್ಣು ಮನಸ್ಸಿನಲ್ಲಿ ಪೋಷಿದಂತೆ ಆಗುತ್ತದೆ. ಈ ರೀತಿ ಮಾಡುವುದು ಸರಿಯಾದ ನೆನಪು ಖಂಡಿತವಾಗಿ ಅಲ್ಲ. ಅದನ್ನು ತಕ್ಷಣ ಪೂರ್ತ ಮರೆತು ಬಿಟ್ಟು ಕ್ಷಮಿಸಿ ಬಿಡುವ ಮನೋಭಾವ ನಮ್ಮದಾಗಬೇಕು. ಎಂತಹ ಸಂದರ್ಭದಲ್ಲೂ ಅವನ್ನ ನಾವು ಕ್ಷಮಿಸಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ನಮ್ಮ ನಿಂದನೆ ಮಾಡಿದಾಗ, ವಿಪರೀತ ಅವಮಾನ ಮಾಡಿದಾಗಲೂ ಕೂಡ ಅವ್ರನ್ನ ಕ್ಷಮಿಸುವ ಗುಣವನ್ನು ಬೆಳೆಸಬೇಕು ನಾವು ಸೊಸೈಟಿ ಸದಸ್ಯರು. ಈ ನಿಯಮವು ಸರಿಯಾದ ನೆನಪಿಗೆ ಸಂಬಂಧಪಟ್ಟದು. ನನಗೆ ಇತರರಿಂದ ಕೇಡುಂಟಾದರೆ ಅದೆಲ್ಲ ನಾನು ಹಿಂದೆ ಇತರರಿಗೆ ಮಾಡಿದ ದುಷ್ಕರ್ಮದ ಫಲ. ಸರಿಯಾದ ನೆನಪು ಎಂದರೆ ಆ ಮೂಲಕ ನಮಗೆ ಆನಂದ ಉಂಟಾಗಬೇಕು. ಯಾವುದಾದ್ರೂ ನೆನಪು ಮಾಡಿಕೊಂಡ್ರೆ ನಮಗೆ ಆನಂದವಾಗಬೇಕು, ನಮಗೆ ಸಂತೋಷ ಆಗಬೇಕು. ಅಂತಹ ನೆನಪು ಮಾಡ್ಕೊಳ್ಬೇಕಂತ. ಕೆಟ್ಟದ್ದು ಯಾರಾದರೂ ಬೈದರೆ ಅದನ್ನು ನಾವು ನೆನಪು ಮಾಡಿಕೊಂಡ್ರೆ ನಮಗೆ ಸಂತೋಷ ಆಗುತ್ತಾ? ಅವನ ಮೇಲೆ ದ್ವೇಷ ಬರುತ್ತೆ. ಸರಿಯಾದ ನೆನಪು ಎಂದರೆ ಆ ಮೂಲಕ ನಮಗೆ ಆನಂದ ಉಂಟಾಗಬೇಕು. ಇತರರು ಮಾಡಿದ ಉಪಕಾರ್ಯ ಕಾರ್ಯಗಳು, ನೋಡ್ರಿ, ಇದು ಬಹಳ ಮುಖ್ಯವಾದ್ದು. ಅಲ್ಪ ಸಣ್ಣದೇನಾದರೂ ಉಪಕಾರ ನಮಗೆ ಮಾಡಿದರೆ ಎಷ್ಟೇ ಅಲ್ಪವಾದಾಗ್ಯೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆ ಮೂಲಕ ಶಾಂತಿ ಆನಂದಗಳು ನಮಗೆ ಲಭಿಸುತ್ತವೆ. ನೋಡಿ, ಎಷ್ಟು ಸುಲಭವಾಗಿ ನಮ್ಮನ್ನು ಈ ದಾರಿಗೆ ಹೊರಗೆ ಮಾಡ್ತಾರೆ. ಅಂದರೆ ನಮ್ಮ ಮುಂದಿನ ಗುರಿ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಎಷ್ಟು ಬೇಕಷ್ಟು ಸರಳವಾಗಿ ಬೋಧೆ ಕೊಟ್ಟಿದ್ದಾರೆ. ಸರಿಯಾದ ಧಾರಣ ಕೊನೆಯ ಅಂಗ, 8ನೇ ಮೆಟ್ಲಿದು. ಇದರ ಅರ್ಥ ಪ್ರತಿದಿನ ನಾವು ಧ್ಯಾನ ಮಾಡ್ತೀವಲ್ಲ, ಅದೊಂದೇ ಅಲ್ಲ, ನಮ್ಮ ಜೀವಿತದ ಕೊನೆಯವರೆಗೂ ಇತರರಿಗೆ ಉಪಕಾರಿಗಳಾಗಿ ಒಳ್ಳೆಯದನ್ನೇ ಮಾಡುತ್ತಿರಬೇಕೆಂಬ ಧ್ಯೇಯವನ್ನು ಮರೆಯದೆ ಚಿಂತಿಸಬೇಕು. ಇದು ಧ್ಯಾನ. ನಮ್ಮ ಜೀವಿತದ ಕೊನೆಯವರೆಗೂ ಇತರರಿಗೆ ಉಪಕಾರಿಗಳಾಗಿ ಒಳ್ಳೆಯದನ್ನೇ ಮಾಡ್ತಾ ಇರಬೇಕಪ್ಪ ಅನ್ನೋ ಧ್ಯೇಯವನ್ನು ಮರೆಯದೆ ಚಿಂತನೆ ಮಾಡ್ಬೇಕಂತ ಪ್ರತಿ ದಿವಸ. ಇದು ಎಷ್ಟು ದೃಢವಾಗಿರಬೇಕು ನಮ್ಮಲ್ಲಿ ಅಂದರೆ, ಲೌಕಿಕ ವಿಷಯಗಳು ನಮ್ಮವು ಮರೆಯಾದ ಕೂಡಲೇ, ಅಂದರೆ ನಮ್ಮ ಜವಾಬ್ದಾರಿ ಬಂದ ಕೆಲಸಗಳು ನಾವು ಮಾಡಿದ ಮೇಲೆ ಈ ವಿಷಯಗಳು ತಕ್ಷಣ ಬಂದು ನಮ್ಮ ಗಮನವನ್ನು ಸೆಳೆಯಬೇಕು. ಹೀಗೆ ಮಾಡಿದಾಗ ನಮ್ಮ ಇಡೀ ಜೀವಿತವೇ ಒಂದು ಬಗೆಯ ಧ್ಯಾನ ಆಗುತ್ತೆ. ಆಮೇಲೆ ಲೌಕಿಕ ಪ್ರಪಂಚದಲ್ಲಿ ತಾನು ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ಏಕಾಗ್ರ ಮನಸ್ಸಿನಿಂದ ಮಾಡಬೇಕು. ಅದು ಧ್ಯಾನನೇ. ಧಾರಣ ಅಂತೀವಿ ನಾವು. ಧಾರಣ, ಏಕಾಗ್ರತೆಯನ್ನು ಗಳಿಸುವುದೇ ಧಾರಣ. ಏಕಾಗ್ರ ಮನಸ್ಸಿನಿಂದ ಮಾಡುತ್ತಾ ಬರಬೇಕು. ಮನಸ್ಸಿನ ಹಿನ್ನೆಲೆಯಲ್ಲಿ ಭಗವಾನ್ ಬುದ್ಧರ
ಮಹತ್ವಪೂರಿತವಾದ ಬೋಧೆ ಸಾಧು ಸ್ವಭಾವವನ್ನು ಇಟ್ಟುಕೊಂಡು ನಮ್ಮ ದೈನಂದಿನ ಜೀವಿತಕ್ಕೆ ಸಂಬಂಧಪಟ್ಟ ಕರ್ತವ್ಯಗಳನ್ನು ಮುಗಿದ ಕೂಡಲೇ ಆ ದಿವ್ಯ ಯೋಚನೆಯೇ ನಮ್ಮ ಮನಸ್ಸಿಗೆ ಬರಬೇಕು. ಪ್ರತಿ ದಿವಸ ನಾವು ಭಗವಾನ್ ಬುದ್ಧರನ್ನು ನೆನಪು ಮಾಡಿಕೊಂಡು ಅವರ ಬೋಧೆಗಳನ್ನು ನಾವು ನೆನಪು ಮಾಡಿಕೊಳ್ತಿದ್ದರೆ ನಾವು ಸರಿಯಾದ ದಾರಿಯಲ್ಲಿ ದೈನಂದಿನ ಜೀವನದಲ್ಲಿ ಹೋಗ್ತೀವಿ. ಜೀವಿತಕ್ಕೆ ಸಂಬಂಧಪಟ್ಟ ತತ್ವಗಳನ್ನು ಕೂಡ ನಾವು ಚಿಂತಿಸುತ್ತಿರಬೇಕು. ಎಲ್ಲ ಕೆಲಸಗಳನ್ನು ಏಕಾಗ್ರತೆಯಿಂದ ಮಾಡುವುದನ್ನು ಬಿಡದೆ ಅಭ್ಯಾಸ ಮಾಡಬೇಕು. ಹೀಗೆ ಶ್ರದ್ಧೆಯಿಂದ ಏಕಾಗ್ರತೆಯನ್ನು ಅನುಷ್ಠಾನ ಮಾಡುತ್ತಾ ಬಂದರೆ ಧಾರಣದಿಂದ ಧ್ಯಾನದ ಹಂತಕ್ಕೆ ಹೋಗ್ತೀವಿ ನಾವು. ಹೀಗೆ 8 ಮೆಟ್ಟಿಲುಳ್ಳವರು ಘನವಾದ ಅಷ್ಟಾಂಗ ಪಥ ಅಂತ ಕರೆದರು ಅವನು. ಹೀಗೆ ಭಗವಾನ್ ಬುದ್ಧರು ತಮ್ಮ ಆಷಾಢ ಹುಣ್ಣಿಮೆ ದಿವಸ ತನ್ನ 5 ಶಿಷ್ಯರಿಗೆ ತಮ್ಮ ಮೊದಲ ಉಪದೇಶದಲ್ಲಿ ಕೊಟ್ಟ ಬೋಧೆ ಇದು. ಈ ಬೋಧೆಯ ಆಧಾರದ ಮೇಲೆ ಧರ್ಮ ಸಾಮ್ರಾಜ್ಯವು ಸ್ಥಾಪನೆಯಾಗಬಲ್ಲದು. ನೋಡಿ, ಇಷ್ಟು ನಾವು ಪಾಲನೆ ಮಾಡಿದರೆ ರಾಮರಾಜ್ಯ ಆಗುತ್ತಂತೆ. ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡೋದು ಬಹಳ ಸುಲಭ, ಬಹಳ ಸರಳವಾಗಿದೆ ಬೋಧಿಗಳು. ಏನಪ್ಪ ಅಂದರೆ ನಾವು ಇಲ್ಲಿ ಕೇಳಿ ಇಲ್ಲಿ ಬಿಡಬಾರದು, ಅನುಷ್ಠಾನಪರರಾಗಬೇಕು. ಅನೇಕ ಶತಮಾನಗಳ ಹಿಂದೆಯೇ ಆಷಾಢ ಪೌರ್ಣಿಮೆ ಸಂಸ್ಕಾರ ಕಾರ್ಯದ ಸಂದರ್ಭದಲ್ಲಿ ಧರ್ಮ ಸಾಮ್ರಾಜ್ಯದ ರಥದ ಗಾಲಿಗಳನ್ನು ಪ್ರಪ್ರಥಮವಾಗಿ ಭಗವಾನ್ ಬುದ್ಧರು ಉರುಳಿಬಿಟ್ಟರು. ರಥದ ಗಾಲಿನ ಉರುಳಿಬಿಡ್ತಾರೆ. ಈಗ ಈ ಅಷ್ಟಾಂಗ ಪಥ ಎಷ್ಟು ದಿವ್ಯವಾಗಿದೆ ಎಂದು ಹೇಳಿದರೆ ಸಾಲದು, ಅದಕ್ಕೆ ಸಂಬಂಧಪಟ್ಟ ನಿಯಮಗಳನ್ನೆಲ್ಲ ಕೂಡ ನಾವು ಕೂಡ ಶ್ರದ್ಧೆ ಉತ್ಸಾಹಗಳಿಂದ ಅನುಷ್ಠಾನ ಮಾಡುತ್ತಾ ಬರೋಣ. ಆ ಮೂಲಕ ಸಾಕಾದಷ್ಟು ಯೋಗ್ಯತೆಯನ್ನು ಮೈಗೂಡಿಸಿಕೊಂಡು ನಮ್ಮ ಅಂತ್ಯ ಗುರಿಯ ಕಡೆಗೆ ಸಾಗೋಣ.